ಲಿಮಿಟ್ಸ್ ಆ್ಯಂಡ್ ಡಿರವೇಟಿವ್ ಕ್ಲಾಸ್ 1 ನೋಡ್ಕೊಳ್ಳಿ. ಇಲ್ಲಿ ಲಿಮಿಟ್ಸ್ ನಮಗೆ ಇಂಪಾರ್ಟೆಂಟ್ ಇದು, ಮತ್ತು ಡಿರವೇಟಿವ್ನು ಅಷ್ಟೇ. ಆಲ್ರೆಡಿ ಫಿಸಿಕ್ಸಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಡಿಫ್ರೆನ್ಷಿಯೇಷನ್ ಅಥವಾ ಡಿ ಎಕ್ಸು ಡೆಲ್ಟಾ ಎಕ್ಸ್ ಈ ಥರ ಯೂಸ್ ಮಾಡ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ನಾವು ಮ್ಯಾಥಮೆಟಿಕ್ಸಲ್ಲಿ ಕಲ್ಕೊತೀವಿ ನಾವು. ಇದು ನೋಡಿ, ಫಸ್ಟು ಲಿಮಿಟ್ ಮಾಡೋಕ್ಕೂ ಮೊದಲು ನಮಗೆ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಇನ್ಡಿಟರ್ಮೈಂಟ್ ಫಾರ್ಮ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮಗೆ 2/2 ಇತ್ತು ಅಂದರೆ ಇದು ವ್ಯಾಲ್ಯೂನ ಏನಂತ ಬರಿಬೋದು, ನಾನು 1 ಅಂತ ಬರಿಬೋದು. 2 ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರಿಬೋದು, 1. ಹೌದಾ? ಅದೇ ಥರ 3/3 ಇದ್ರೂ ಏನು ಬರಿಬೋದು, ನಾವು 1 ಅಂತ ಬರಿಬೋದಲ್ಲ. 4/4 ಇತ್ತು ಅಂದರೆ 1. ಹಾಗಾದರೆ ಎರಡೂ ಸೇಮ್ ಇದ್ದರೆ ನಾವೇನು ಬರಿತಾ ಇದ್ವಿ, ವ್ಯಾಲ್ಯೂನ 1 ಅಂತ ಬರಿತಾ ಇದ್ವಿ. ಹಾಗಾದರೆ ಇಲ್ಲಿ 0/0 ಬರ್ಕೊತೀನಿ. ಹೌದಾ? ಈಗಾಗಲೇ ಎರಡೂ ಸೇಮ್ ಇದೆ ಅಂತ ಹೇಳಿದ್ದು ಏನಾದರೂ 1 ಅಂತ ಬರೆದ್ರೆ ಇದು ಸರಿಯಾಗುತ್ತಾ ಇಲ್ಲ ಅಂತೇಳಿ ಗೊತ್ತಿರಬೇಕು ನಮಗೆ. ಮತ್ತು ನೋಡಿ, ಇಲ್ಲಿ 2/0, ಹೌದಾ? ಎನಿ ನಂಬರ್ ಬೈ 0, ಪಾಸಿಟಿವ್ ನಂಬರ್ ಬೈ 0 ಇತ್ತು ಅಂದರೆ ಇನ್ಫಿನಿಟಿ ಬರಿತೀವಿ. ಹೌದಾ? ಅದೇ ನೆಗೆಟಿವ್ ನಂಬರ್ ಬೈ 0 ಇತ್ತು ಅಂದರೆ -ಇನ್ಫಿನಿಟಿ ಬರಿತೀವಿ. ಅಂದರೆ 0 ಇತ್ತು, ಡಿನಾಮಿನೇಟ್ರಲ್ಲಿ 0 ಇತ್ತು ಅಂದರೆ ಏನು ಬರಿತಾ ಇದ್ದೀವಿ ನಾವು, ಇನ್ಫಿನಿಟಿ ಬರೀತೀವಿ ತಾನೆ. ಹಾಗಾದ್ರೆ ಇಲ್ಲೂ ಡಿನಾಮಿನೇಟ್ರಲ್ಲಿ 0 ಇದೆ ಅಂತೇಳಿ ಇದನ್ನೇನು ಬರಿಬೋದು ನಾವು, ಇನ್ಫಿನಿಟಿ ಅಂತ ಬರಿತಾ ಇದ್ದೀವಿ ಅಂದ್ಕೊಳ್ಳಿ. ನೆಕ್ಸ್ಟ್ ಈಗ 0/1 ಇತ್ತು ಅಂದರೆ 0, ಅಂದರೆ ನ್ಯೂಮರೇಟ್ರಲ್ಲಿ 0 ಇತ್ತು ಅಂದರೆ ಆನ್ಸರ್ ಏನು ಬರಿತಾ ಇದ್ದೀವಿ, 0. ಹಾಗಾದ್ರೆ ನ್ಯೂಮರೇಟ್ರಲ್ಲಿ 0 ಇದೆ ಅಂತೇಳಿ ಇದನ್ನೇನು ಬರಿಬೋದು, 0 ಅಂತಲೂ ಬರಿಬೋದು ತಾನೆ. ಹಾಗಾದ್ರೆ ಇಲ್ಲಿ ನೋಡಿ 1 ಅಂತ ಬರಿಬೋದು, ಇನ್ಫಿನಿಟಿ ಅಂತ ಬರಿಬೋದು, 0 ಅಂತ ಬರಿಬೋದು. ಅದು ನೋಡಿ, ಈಗ 4/2 ಅಂತ ಇತ್ತು ಅಂದರೆ 2 ಬರಿತೀವಿ. ಹೌದಾ? ಯಾಕಿದೆ 2 ಬಂತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 2 2s ಏನು ಬರುತ್ತೆ, ಅಲ್ಲಿ 4 ಬರುತ್ತೆ ತಾನೆ. ಹೌದಾ? ಅದೇ ಥರ ಈಗ 8/4 ಇದನ್ನು 2 ಬರಿತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸ್ಯಾಟಿಸ್ಫೈ ಆಗಬೇಕು. ಹೌದಾ? ಅಂದರೆ ಈಗ 9/3 = 3 ಬರಿತೀನಿ, 3 3s 9, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸ್ಯಾಟಿಸ್ಫೈ ಆಗ್ಬೇಕು ತಾನೆ, ಅವಾಗ ಮಾತ್ರ ಇದು ಆನ್ಸರ್. ಹಾಗಾದೀಗ 0/0ನ 2 ಅಂತ ಬರಿಬೋದಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 0 × 2 ಏನಾಗುತ್ತೆ ಅಲ್ಲಿ 0. ಅದ ಈಗ 0/0ನ 3 ಅಂತಲೂ ಬರಿಬೋದು, 0/0ನ 4 ಅಂತಲೂ ಬರಿಬೋದು. ಹೌದಾ? ಅದೇ ನೋಡಿ, ಎಷ್ಟೊಂದು ಆನ್ಸರ್ ಬರಿತಾ ಇದ್ದೀವಿ 0/0 ಅಂದರೆ. ಆ್ಯಕ್ಚುಲಿ ಡಿವಿಷನ್ ಅಂದರೆ ಯೂನಿಕ್ ಆನ್ಸರ್ ಅಷ್ಟೇ ಬರಬೇಕು, ಒಂದೇ ಒಂದು ಆನ್ಸರ್ ಬರಬೇಕು. ಈ ಥರ ಎಷ್ಟೊಂದು ಬರಬಾರ್ದು. ಹೌದಾ? ಹಾಗಾದರೆ ಈ ಥರ ಏನಾದ್ರು ನಮಗೆ ಇದಕ್ಕೆ ಏನು ಆನ್ಸರ್ ಬರಿಬೇಕು ಅಂತ ಗೊತ್ತಾಗಲ್ಲ, ಆ ಥರ ಇತ್ತು ಅಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಇನ್ಡಿಟರ್ಮೈನ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಅಂದರೆ 0/0 ನಾವೇನಂತ ಹೇಳ್ತೀವಿ, ನಾವು ಇನ್ಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಅಂದರೆ ಇದು ವ್ಯಾಲ್ಯೂ ಏನು ಅಂತೇಳಿ ಗೊತ್ತಿಲ್ಲ ನಮಗೆ. ಹೋಯ್ತಲ್ಲ ನೋಡಿ, ಆ ಥರದ್ದು ಎಷ್ಟೊಂದು ಫಾರ್ಮ್ ಬರುತ್ತೆ, ಅದು ಗೊತ್ತಿರಬೇಕು. ಒಂದು 0/0. ನೆಕ್ಸ್ಟ್ ಫಾರ್ಮು ಇನ್ಫಿನಿಟಿನೂ ನಾವೇನಂತ ಹೇಳ್ತೀವಿ ಅಂದರೆ ಇನ್ಡಿಟರ್ಮಿನೆಂಟ್ ಫಾರ್ಮ್ ಅಂತಲೇ ಹೇಳ್ತೀವಿ. ಯಾಕಂದರೆ ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೋದ್ರೆ ಮತ್ತೆ ನಮಗೆ 0/0ನೇ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ಫಿನಿಟಿನ 1/0 ಬರ್ಕೊಂಡೆ ಅಂದ್ಕೊಳ್ಳಿ, ಈ ಇನ್ಫಿನಿಟಿನ 1/0, 1/0 ಇಂಟು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದರೆ 0/1 ಆಗುತ್ತೆ. 0 × 1 ಅಂದರೆ 0, 0 × 1 ಅಂದರೆ 0. ಮತ್ತು ಇದೇ ಫಾರ್ಮ್ ಬರ್ತಿದೆ ತಾನೆ. ಹೌದಾ? ಅದಕ್ಕೆ ಇನ್ಫಿನಿಟಿನೂ ನಾವೇನಂತ ಕರಿತೀವಿ, ನಾವು ಇನ್ಡಿಟರ್ಮಿನೆಂಟ್ ಫಾರ್ಮ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡಿ, ಇದೇ ಥರ 0 × ಇದನ್ನು ಇನ್ಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ 0 × ಅಂದ 1/0, 0 × 1 ಏನಾಗ್ಬಿಡುತ್ತೆ 0/0, ಮತ್ತು 0/0ನೇ ಬಂತು ತಾನೆ. ಹಾಗೆ ಇದನ್ನು ಇನ್ಡಿಟರ್ಮಿನೆಂಟ್ ಫಾರ್ಮ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇದೊಂದು ಇನ್ಫಿನಿಟಿದು ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಮತ್ತು ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂತೇಳಿ ಎರಡು ಕ್ಯಾನ್ಸಲ್ ಮಾಡಿ 0 ಬರೆಯೋಕ್ಕೆ ಬರಲ್ಲ. ಈ ಥರ 2 - 2 ಇತ್ತು ಅಂದರೆ ವ್ಯಾಲ್ಯೂ ಏನು ಬರುತ್ತೆ 0, ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ, 0 ಅಂತ ಬರ್ಕೊಂಬಿಟ್ವಿ. ಆದರೆ ಇದನ್ನು ಆ ಥರ ಮಾಡ್ಲಿಕ್ಕೆ ಬರಲ್ಲ, ಇದನ್ನು ಇನ್ಡಿಟರ್ಮೈನ್ಡ್ ಫಾರ್ಮೇ. ಯಾಕೆ ಅಂದರೆ ನೋಡಿ, ಇನ್ಫಿನಿಟಿನೂ ಹೇಗೆ ಬರಿಬೋದು, 1/0 - 1/0 ಬರಿಬೋದಾ. ಏನಾದ್ರು 0ನ LCM ಅಂದ್ಕೊಂಡೆ ಅಂದರೆ ನ್ಯೂಮರೇಟರು 1 - 1 ಆಗ್ಬಿಟ್ಟು ಮತ್ತೆ ಏನು ಬರುತ್ತೆ 0/0ನೇ ಬರ್ತದೆ. ಹೌದಾ? ಅಂದರೆ ನೋಡಿ, ಇವೆಲ್ಲದನ್ನು ನಾವೇನಾದ್ರು ಸಿಂಪ್ಲಿಫೈ ಮಾಡೋಕ್ಕೆ ಹೋದ್ವಿ ಅಂದರೆ ಮತ್ತೆ ನಾವು ಎಲ್ಲಿಗೆ ಬರ್ತೀವಿ, 0/0ಗೆ ಬಂದುಬಿಡ್ತೀವಿ. 0/0 ಈಸ್ ಏನಂತ ಗೊತ್ತಿರೋದು ನಮಗೆ, ಇನ್ಡಿಟರ್ಮಿನೆಂಟ್ ಫಾರ್ಮ್ ಇದು. ಹೌದಾ? ನೋಡಿ, ಅದೇ ಥರ ಎಕ್ಸ್ಪೋನೆನ್ಷಿಯಲಲ್ಲೂ ಬರ್ತಾ ಹೋಗುತ್ತೆ ನೋಡಿ.
0 ಪಾರ್ 0ನ ನಾವೇನಂತ ಹೇಳ್ತೀವಿ ಅಂದರೆ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ನೋಡಿ ಆ್ಯಕ್ಚುಲಿ ನಾವು 2 ಪಾರ್ 0 ಇತ್ತು ಅಂದರೆ 1, 3 ಪಾರ್ 0 ಇದ್ದನ್ನು 1 ಬರಿತಿದ್ವಿ ತಾನೆ, ಹೌದಾ? ಮತ್ತು ನೋಡಿ 0 ಪಾರ್ 1 ಇದ್ದರೆ 0, 0 ಪಾರ್ 2 ಇದ್ದರೂ 0, ಅಂದರೆ 0 ಪಾರ್ ಏನೇ ಇದ್ರೂ ಏನು ಬರಿತೀವಿ ಆನ್ಸರು 0ನೇ ಬರಿತೀವಿ, ಹೌದಾ? ಮತ್ತು ನೋಡಿ 3 ಪಾರ್ 0 ಇದ್ದರೆ 1 ಬರಿತೀವಿ. ಹಾಗಾದ್ರೆ ಇಲ್ಲಿ 0 ಪಾರ್ 0 ಇತ್ತು ಅಂದರೆ ಇದಕ್ಕೆ 1 ಬರಿಬೇಕಾ ಅಥವಾ 0 ಬರಿಬೇಕಾ ಗೊತ್ತಾಗಲ್ಲ ನಮಗೆ, ಹೌದಾ? ಅಂದರೆ ಇಲ್ಲಿ ಎರಡೆರಡು ಆನ್ಸರ್ ಬರ್ತದೆ. ಹಾಗೆ ಇಲ್ಲಿ ಇದನ್ನು ನಾವೇನಂತ ಕರಿಬೋದು ಅಂದರೆ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ಬೋದು. ಅಥವಾ ಲಾಗ್ ಐಡಿಯಾ ಇತ್ತು ಅಂದ್ರೂ ಇದನ್ನು ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಪ್ರೂವ್ ಮಾಡ್ಬೋದು. ಲಾಗ್ ಐಡಿಯಾ ಏನೇನು ಗೊತ್ತಿರಬೇಕು ಅಂದರೆ, ಒಂದು ಲಾಗ್ 0 ಬೇಸ್ ಇ ಇತ್ತು ಅಂದರೆ -∞ ಬರ್ತದೆ, ಇದೊಂದು ಗೊತ್ತಿರಬೇಕು. ಮತ್ತು ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಅಂತಲೂ ಬರೀಬೋದು, ಹೌದಾ? ನೋಡಿ ಲಾಗ್ ಎಮ್ ಪವರ್ ಎನ್ನ ಆ್ಯಕ್ಚುಲಿ ನಾವು ಬರ್ಕೊಂಡಿದ್ವಿ ಟ್ರಿಗ್ನೋಮೆಟ್ರಿ ಒಳಗೆ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಾಗ ಲಾಗಿಂದ ಎಲ್ಲ ಫಾರ್ಮುಲಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಅದು ಗೊತ್ತಿರಬೇಕು. ಲಾಗ್ ಎಮ್ ಪವರ್ ಎನ್ ಅಂತ ಹೇಳಿದ್ರೆ ಎನ್ ಲಾಗ್ ಎಮ್ ಅಂತ ಬರೀಬೋದು. ಹಾಗಾದ್ರೆ ನೋಡಿ ಇದಕ್ಕೇನಾದ್ರು ಆನ್ಸರ್ ಇದೆ ಅಂದ್ಕೊತೀನಿ. ಈಗ 0 ಪಾರ್ 0ನ ಏನೋ ಒಂದು ಆನ್ಸರ್ ಬರ್ತದೆ, ನಾವು y ಬರ್ಕೊಂಡೆ ಅಂದರೆ ಲಾಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂದ್ಕೊಳ್ಳಿ, ಅವಾಗ ಲಾಗ್ 0 ಪಾರ್ 0 ಇಸ್ ಈಕ್ವಲ್ ಟು ಲಾಗ್ y ಬಂತು, ಹೌದಾ? ಲಾಗ್ ಎಮ್ ಪಾರ್ ಎನ್ ಥರ ಇದೆ, ಹಾಗಾದ್ರೆ ಇದನ್ನ ಎನ್ ಲಾಗ್ ಎಮ್ ಬರಿಬೋತಾನೆ. ಹಾಗಾದ್ರೆ 0 ಇಂಟು ಲಾಗ್ 0 ಇಸ್ ಈಕ್ವಲ್ ಟು ಲಾಗ್ y ಬರುತ್ತೆ. 0 ಇಂಟು ಲಾಗ್ 0 ಅಂದರೆ ಏನು ಗೊತ್ತಿರೋದು -∞. ಮತ್ತು ನೋಡಿ 0 ಇಂಟು ಇನ್ಫಿನಿಟಿ ಥರ ಬಂತು. ಇನ್ಫಿನಿಟಿನ 1/0 ಬರಿಬೋದಲ್ಲ, ಆಗಿದು ಮತ್ತೆ ಯಾವ ಫಾರ್ಮ್ಯಾಟಿಗೆ ಬಂದುಬಿಡುತ್ತೆ 0/0 ಬಂದುಬಿಡುತ್ತೆ, ಹೌದಾ? ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು 0/0ನ ನಾವೇನಂತ ಹೇಳ್ತೀವಿ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟು ನೋಡಿ ಇನ್ಫಿನಿಟಿ ಪಾರ್ 0ನ ಇಂಡಿಟರ್ಮಿನೆಂಟ್ ಫಾರ್ಮ್ ಆಯ್ತಲ್ಲ. ಮತ್ತು ಇಲ್ಲಿ ಎನಿ ನಂಬರ್ ಪಾರ್ 0 ಇಸ್ ಈಕ್ವಲ್ ಟು 1 ಅಂತ ಹೇಳ್ತಿದ್ದೀವಲ್ಲ, ಆ ಎನಿ ನಂಬರ್ ಅಂದರೆ ಏನು ಅಂತ ಕರೆಕ್ಟ್ ಡಿಫೈನ್ ಆಗಿರಬೇಕು, ಹೌದಾ? ಅಂದರೆ 3 ಪಾರ್ 0 1 ಕರೆಕ್ಟ್ ಇದೆ. ಆದರೆ ಇನ್ಫಿನಿಟಿ ಪಾರ್ 0 ಅಂದ್ರೂ ಏನಾಗಿರುತ್ತೆ ಅಂದರೆ ಇಂಡಿಟರ್ಮಿನೆಂಟ್ ಫಾರ್ಮ್. ಮತ್ತು ಸೇಮ್ ಲಾಗ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಇದು ಲಾಗ್ ಇನ್ಫಿನಿಟಿ ಪಾರ್ 0 ಅಂದರೆ 0 ಇಂಟು ಲಾಗ್ ಇನ್ಫಿನಿಟಿ ಆಗುತ್ತೆ. ಲಾಗ್ ಇನ್ಫಿನಿಟಿ ವ್ಯಾಲ್ಯೂನು ಇನ್ಫಿನಿಟಿನೇ, ಹಾಗಾಗಿ 0 ಇಂಟು ಇನ್ಫಿನಿಟಿ ಬಂತು ಮತ್ತೆ 0 ಇಂಟು 1/0 ಮತ್ತು ಯಾವ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೋ 0/0ಗೆ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇನ್ಫಿನಿಟಿ ಪವರ್ 0 ಅಂತ ಇದ್ದನು ಇಂಡಿಟರ್ಮೈನ್ಡ್ ಫಾರ್ಮ್. ನೆಕ್ಸ್ಟ್ ನೋಡಿ ಇನ್ನೊಂದು 1 ಪಾರ್ ಇನ್ಫಿನಿಟಿನ ಇಂಡಿಟರ್ಮೈನ್ಡ್ ಫಾರ್ಮ್. ಅಂದರೆ ಈಗ 1 ಪಾರ್ 1 ಅಂದರೆ 1 ಸ್ಕ್ವೇರ್ ಅಂದರೆ 1 ಕ್ಯೂಬ್ ಅಂದರೆ ಏನಾಗಿರುತ್ತೆ 1. ಇದೇ ಥರ ನಾವೇನಾದ್ರು ಇನ್ಫೈನೈಟ್ ಟರ್ಮ್ ಮಾಡಿದ್ವಿ ಅಂದರೆ ಇದು ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಇದು ಇಂಡಿಟರ್ಮೈನ್ಡ್ ಫಾರ್ಮ್ ಆಗುತ್ತೆ, ಗೊತ್ತಿರಬೇಕು. ಯಾಕಂದರೆ ನೋಡಿ ಇದನ್ನು ಏನು ಬರ್ಕೋಬೋದು ಅಂದರೆ ಲಾಗ್ ಅಪ್ಲೈ ಮಾಡಿದೆ ಅಂದರೆ ಲಾಗ್ 1 ಪಾರ್ ಇನ್ಫಿನಿಟಿ ತಾನೆ, ಲಾಗ್ ಎಮ್ ಪಾರ್ ಎನ್ ಥರ ಇದೆ. ಹಾಗಾದ್ರೆ ಇದು ಎನ್ ಇಂಟು ಲಾಗ್ ಎಮ್. ಲಾಗ್ 1 ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂದರೆ 0, ಇನ್ಫಿನಿಟಿ ಇಂಟು 0, ಇನ್ಫಿನಿಟಿ ಅಂದರೆ 1/0 ಇಂಟು 0, 1/0 ಇಂಟು 0 ಅಂದರೆ ಮತ್ತು 0/0ನೇ ಬಂತು, ಹೌದಾ? 0/0 ಬರ್ತಾ ಹೋಗುತ್ತೆ. ಇದು ನೋಡಿ ಟೋಟಲ್ಲು ಈ 7 ಇಂಡಿಟರ್ಮೈನ್ಡ್ ಫಾರ್ಮ್ ಬರುತ್ತೆ, ಗೊತ್ತಿರಬೇಕು, ಹೌದಾ? ಯಾವುದ್ಯಾವುದು 0/0, ಇನ್ಫಿನಿಟಿ ಬೈ ಇನ್ಫಿನಿಟಿ, 0 ಇಂಟು ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, 0 ಪಾರ್ 0, ಇನ್ಫಿನಿಟಿ ಪಾರ್ 0, 1 ಪವರ್ ಇನ್ಫಿನಿಟಿ, ಹೌದಾ? ನೋಡಿ 7 ಇಂಡಿಟರ್ಮೈನ್ಡ್ ಫಾರ್ಮ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಅದು ಬಂತು ಅಂದರೆ ಅದು ಆನ್ಸರ್ ಏನು ಅಂತ ನಮಗೆ ಗೊತ್ತಿಲ್ಲ ಅದು, ಹೌದಾ? ನೆಕ್ಸ್ಟ್ ನೋಡಿ ಈಗ ಎಕ್ಸ್ ಟೆನ್ಸ್ ಟು ಎ ಅಂದರೆ ಏನು ಅಂತ ಗೊತ್ತಾಗಬೇಕು. ನೋಡಿ ಇಲ್ಲಿ ಟೆನ್ಸ್ ಅಂತ ಬರ್ಕೊಂಡಿದ್ವಿ, ಹೌದಾ? ನಮಗೆ ಇಲ್ಲಿ ಏನೇನು ಗೊತ್ತಿದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಗ್ರೇಟರ್ ದ್ಯಾನ್ 2 ಗೊತ್ತಿದೆ, ಎಕ್ಸ್ ಲೆಸ್ ದ್ಯಾನ್ 2 ಅಂದರೂ ಗೊತ್ತಿದೆ, ಎಕ್ಸ್ ಈಕ್ವಲ್ ಟು 2 ಅಂತ ಗೊತ್ತಿದೆ, ಹೌದಾ? ನಮಗೆ 10th ತನಕ ಎಲ್ಲ ಓದ್ಕೊಂಡಿರ್ತೀವಲ್ಲ ಅದರಲ್ಲಿ ಏನೇನು ಗೊತ್ತಿರುತ್ತೆ, ಗ್ರೇಟರ್ ದ್ಯಾನ್ ಅಂದರೆ ಗೊತ್ತಿದೆ, ಲೆಸ್ ದ್ಯಾನ್ ಅಂದರೂ ಗೊತ್ತಿದೆ, ಬಿಟ್ಟರೆ ಇನ್ನೊಂದು ಯಾವ್ದು ಗೊತ್ತಿರೋದು ನಮಗೆ ಈಕ್ವಲ್ ಟು ಅಂದರೆ ಗೊತ್ತಿದೆ, ಹೌದಾ? 3 ಐಡಿಯಾ ಗೊತ್ತಿರುತ್ತೆ. ಇದು ನೋಡಿ ಇದು ಹೊಸದಿದು ಟೆನ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು, ಹೌದಾ? ನೋಡಿ ಈಗ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂದರೆ ಇದ್ರ ಮೀನಿಂಗ್ ಏನು, 2ಕ್ಕಿಂತ ಜಾಸ್ತಿ ಇರೋ ಎಲ್ಲ ನಂಬರು ಬರ್ಕೋಬೋದು. ಅಂದರೆ 2ಕ್ಕಿಂತ ಜಾಸ್ತಿ ಇರೋದಂದ್ರೆ ಫಾರ್ ಎಕ್ಸಾಂಪಲ್ 2.0001 ಬರಿಬೋದು, 3 ಬರಿಬೋದು, 4 ಬರಿಬೋದು, 100 ಬರಿಬೋದು, ಹೌದಾ?
ಈ ಥರ ಎಷ್ಟಾದ್ರೂ ಬರ್ಕೊಂಡು ಹೋಗುತ್ತಾ ನೀವೆಲ್ಲ ಏನಾಗಿರುತ್ತೆ 2ಕ್ಕಿಂತ ಜಾಸ್ತಿ ಇರ್ತದೆ. ಅದೇ ಲೆಸ್ ದ್ಯಾನ್ 2 ಅಂತ ಹೇಳಿದ್ರೆ 1.999 ಅಂತ ಬರಿಬೋದು, ಹೌದಾ? ಅಥವಾ 1 ಬರಿಬೋದು, 0 -100 ಈ ಥರ ಬರಿತಾ ಹೋಗುತ್ತಾ ಇದೆಲ್ಲದೇನಾಗಿರುತ್ತೆ ಲೆಸ್ ದ್ಯಾನ್ 2. ಈಕ್ವಲ್ ಟು 2 ಅಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ಅಂತೇಳಿ, ಹೌದಾ? 2ನೇ ಅದು, 2ಕ್ಕಿಂತ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಎಕ್ಸಾಕ್ಟ್ 2 ಇತ್ತು ಅಂದರೆ ಈಕ್ವಲ್ ಟು 2 ಬರಿತೀವಿ, ಹೌದಾ? ಈಗ ನೋಡಿ ಟೆನ್ಸ್ ಟು ಎ ಅಂತ ಹೇಳಿದ್ರೆ ಆ್ಯಕ್ಚುಲಿ ಈ ಥರ ಡಿನೋಟ್ ಮಾಡ್ತೀವಿ, ಎಕ್ಸ್ ಬರ್ಕೊಂಡು ಒಂದು ಆ್ಯರೋ ಮಾರ್ಕ್ ಬರ್ಕೊಂಡು ಎ ಅಂತ ಬರಿತೀವಿ. ಇದನ್ನು ಯಾವ ಥರ ಓದ್ಬೇಕು ನಾವು? ಎಕ್ಸ್ ಟೆನ್ಸ್ ಟು ಎ ಅಂತೇಳಿ. ಹಾಗಾದ್ರೆ ಈಗ ಇಲ್ಲಿ ಇನ್ನೊಂದು ಹೊಸದು ಏನು ಗೊತ್ತಾಗಬೇಕು ಅಂದರೆ ಎಕ್ಸ್ ಟೆನ್ಸ್ ಟು 2 ಅಂದರೆ ಏನು ಅಂತೇಳಿ ಗೊತ್ತಾಗಬೇಕು, ಹೌದಾ? ನೋಡಿ ಎಕ್ಸ್ ಟೆನ್ಸ್ ಟು 2 ಅಂತ ಹೇಳಿದ್ರೆ ಮೀನಿಂಗು ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 2 ಅಂತೇಳಿ, ಅಂದರೆ 2 ಹತ್ತಿರ ಇರಬೇಕು ಅಂತೇಳಿ ಅಷ್ಟೇ. ಅಂದರೆ ಈಗ ಇಲ್ಲೆಲ್ಲ 2 ಇದೆ, 2 ಹತ್ತಿರ ಇರಬೇಕು ಅಂದರೆ 2ಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ 2ಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು. 2ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂದರೆ 2 ಪಾಯಿಂಟ್ ಈ ಥರ ಬರ್ಬೋದು, ಅಥವಾ 2ಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಅಂದರೆ ಈ ಥರ ಬರ್ಬೋದು. ಅಂದರೆ ಎಕ್ಸ್ ಟೆನ್ಸ್ ಟು 2 ಅಂತ ಹೇಳಿದ್ರೆ ಮೀನಿಂಗ್ ಇಷ್ಟೇ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 2 ಅಂತೇಳಿ, ಅಂದರೆ 2 ಹತ್ತಿರ ಇದೆ ಅಂತೇಳಿ ಅಷ್ಟೇ. ಅಂದರೆ 2.00001 ಆಗ್ಬೋದು ಅಥವಾ 1.9999 ಆಗ್ಬೋದು. ಅಂದರೆ ಇಲ್ಲಿ ಏನು ಐಡಿಯಾ ಗೊತ್ತಿಲ್ಲ ಅಂದರೆ ಎಕ್ಸ್ ಟೆನ್ಸ್ ಟು 2 ಅಂತ ಹೇಳಿದ್ರೆ 2ಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ 2ಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಅಥವಾ 2ನೂ ಆಗ್ಬೋದು, ಆಯ್ತಲ್ಲ? ಅಂದರೆ ಇಲ್ಲೆಲ್ಲೋ ಬರ್ತದೆ ಅಂತೇಳಿ ಅಷ್ಟೇ, ಆಯ್ತಲ್ಲ? ಒಟ್ಟು 2ಗೆ ಹತ್ತಿರ ಇರ್ತದೆ, 2ನಾದರೂ ಆಗ್ಬೋದು ಅಥವಾ 2ಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಆಗಿರ್ಬೋದು ಅಥವಾ 2ಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಆಗಿರ್ಬೋದು, ಆಯ್ತಲ್ಲ? ಆ ಥರ ಇತ್ತು ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಎಕ್ಸ್ ಟೆನ್ಸ್ ಟು ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಇವಾಗ ಈಗ ಜನರಲ್ ಏನಂತ ಡಿಫೈನ್ ಮಾಡ್ಬೋದು ನಾವು? ಎಕ್ಸ್ ಟೆನ್ಸ್ ಟು ಎ ಅಂತ ಹೇಳಿದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಎಕ್ಸ್ ಈಸ್ ವೆರಿ 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 ಕ್ಲೋಸ್ ಟು ಎ ಅಂತೇಳಿ, ಅಂದರೆ ಎ ಹತ್ತಿರ ಇರ್ತದೆ ಅಂತೇಳಿ. ಆ ಥರ ಇತ್ತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ನಾವು? ಟೆನ್ಸ್ ಟು ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದು ನೋಡಿ 4 ಐಡಿಯಾ ಗೊತ್ತಿರಲಿ. ಗ್ರೇಟರ್ ದ್ಯಾನ್ ಅಂದರೆ ಜಾಸ್ತಿ ಇರುತ್ತೆ, ಲೆಸ್ ದ್ಯಾನ್ ಅಂದರೆ ಕಮ್ಮಿ ಇರುತ್ತೆ, ಈಕ್ವಲ್ ಟು ಅಂತ ಹೇಳಿದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ, ಟೆನ್ಸ್ ಟು ಅಂತ ಹೇಳಿದ್ರೆ ಕ್ಲೋಸ್ ಟು ಅಂತೇಳಿ ಅಷ್ಟೇ. ಅಂದರೆ ಅದಕ್ಕೆ ಹತ್ತಿರ ಇರ್ತದೆ ಅಂತ, 2ಗೆ ಹತ್ತಿರ ಇರ್ತದೆ, ಹೌದಾ? ಇದು ನೋಡಿ ಇಷ್ಟು ಐಡಿಯಾ ಅಂತ ಗೊತ್ತಿರ್ಬೇಕು ನಮಗೆ. ಈಗ ನೋಡಿ ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಬರ್ಕೊತೀನಿ. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ ಬರ್ಕೊಂಡು, ಹೌದಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2, ಹೌದಾ? ನಾವು ಎಫ್ ಆಫ್ ಟು ಅಂದರೆ ಏನು ಬರೀಬೋದು? 2 ಸ್ಕ್ವಯರ್ ಮೈನಸ್ 4 ಬೈ 2 ಮೈನಸ್ 2 ಅಂದರೆ ಇಲ್ಲಿ ನೋಡಿ ಎಕ್ಸ್ ಬದಲಿ 2 ಬರೀಬೇಕು ಅಂತೇಳಿ ಅಷ್ಟೇ, ಹೌದಾ? 2 ಸ್ಕ್ವಯರ್ ಅಂದರೆ ಆ್ಯಕ್ಚುಲಿ ನಮಗೆ ಏನು ಗೊತ್ತಿದೆ? 4. ಅगर 4 ಮೈನಸ್ 4 ಬೈ 2 ಮೈನಸ್ 2, 4 ಮೈನಸ್ 4 ಅಂದರೆ 0 ಬೈ 0, 0 ಬೈ 0 ಅಂದರೆ ನಮಗೇನು ಗೊತ್ತಿದೆ ಆಲ್ರೆಡಿ? ಇಂಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ ಅಷ್ಟೇ, ಹೌದಾ? ಇದನ್ನೇ ಈಗ ನಾನು ಇನ್ನೊಂದು ಟೈಪ್ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4ನ 2 ಸ್ಕ್ವಯರ್ ಬರಿತೀನಿ ಬೈ ಎಕ್ಸ್ ಮೈನಸ್ 2, ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ನ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ಬರಿಬೋದಲ್ಲ? ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಎಕ್ಸ್ ಮೈನಸ್ ಟು ಗೆಟ್ ಕ್ಯಾನ್ಸಲ್, ಇಲ್ಲಿ ಎಕ್ಸ್ ಪ್ಲಸ್ 2 ಬಂತು. ಈಗ ಎಫ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ 2 ಪ್ಲಸ್ 2 ಆಗ್ಬಿಟ್ಟು ಆನ್ಸರ್ ಏನು ಬರುತ್ತೆ? 4 ಬಂತು. ನೋಡಿ ಇಲ್ಲೂ ಎಫ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಿದೆ, ಇಲ್ಲಿ ಇಂಡಿಟರ್ಮೈನ್ಡ್ ಫಾರ್ಮ್ ಬಂತು. ಇಲ್ಲಿ ಎಫ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಿದಾಗ 4 ಬರ್ತಿದೆ, ಹೌದಾ? ಎರಡರಲ್ಲೂ ಏನೋ ಡಿಫ್ರೆನ್ಸ್ ಇದೆ, ಆ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು ನಿಮಗೆ. ನೋಡಿ ಇಲ್ಲಿ ಎಕ್ಸ್ ಮೈನಸ್ ಟುನ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಹೌದಾ? ಇಲ್ಲಿ ಆ್ಯಕ್ಚುಲಿ ಎಕ್ಸಿಗೆ 2 ಬರ್ಕೊಂಡೆ ಅಂದರೆ ಇದೇನಾಗುತ್ತೆ? 0 ಬೈ 0 ಆಗುತ್ತೆ, 0 0ನ ಕ್ಯಾನ್ಸಲ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ ಈಕ್ವಲ್ ಟು 2 ಬರೆಯೋಕ್ಕೆ ಬರಲ್ಲ, ಆಯ್ತಲ್ಲ? ಅಂದರೆ ಇದು ಈ ಫಂಕ್ಷನ್ ಇದೆ ಅಲ್ಲ, ಇದು ಡಿಫೈನ್ ಆಗಬೇಕು ಅಂದ್ರೆ ಎಕ್ಸ್ ಏನಾಗಬೇಕು ಅಂದರೆ ನಾಟ್ ಈಕ್ವಲ್ ಟು 2 ಆಗಬೇಕು. 2 ಆಯಿತು ಅಂದರೆ ಡಿಫೈನ್ ಆಗಲ್ಲ ಅದು, ಯಾಕಂದರೆ 2 ಆಯಿತು ಅಂದರೆ ಏನು ಬರ್ತದೆ? ಅದು 0 ಬೈ 0 ಆಗಿಬಿಡುತ್ತೆ. ಆದರೆ ಈ 4 ಯಾವಾಗ ಬರುತ್ತೆ ಅಂದರೆ ಎಕ್ಸ್ ವ್ಯಾಲ್ಯೂ ಇದೆ ಅಲ್ಲ, 1.999 ಇದ್ದಾಗೂ 4 ಬರುತ್ತೆ,
2.0001 ಇದ್ದಾಗ 4 ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 2 ಹತ್ತಿರ ಇತ್ತು ಅಂದರೆ ಇದು ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂತೇಳಿ 4 ಹತ್ತಿರ ಇರ್ತದೆ ಅಂತೇಳಿ ಅಷ್ಟೇ. ಆಯ್ತಲ್ಲ ಇಲ್ಲಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿದ್ದೇನೆ, ಎಫ್ ಆಫ್ 1.999 ಬರ್ಕೊಂಡೆ ಅಂದರೆ 1.999 ಮೈನಸ್ 2/1.999 ಮೈನಸ್ 2 ಕ್ಯಾನ್ಸಲ್ ಆಗ್ಬಿಟ್ಟು ಇದೇನಾಗುತ್ತೆ 1.999 ಪ್ಲಸ್ 2 ಅಂದರೆ 3.999 ಬಂತು. 3.999 ಅಪ್ರಾಕ್ಸಿಮೇಟ್ಲಿ ಏನಂತ ಬರಿಬೋದು ನಾನು 4 ಅಂತ ಬರಿಬೋದು. ಹೌದಾ? ಅದೇ ಥರ ಇದನ್ನು ಅಷ್ಟೇ ಎಫ್ ಆಫ್ 2.001 ಬರ್ಕೊಂಡ್ವಿ ಅಂದರೆ 2.001 ಪ್ಲಸ್ 2 ಅಂದರೆ 4.001 ಆಯಿತು. ಇದನ್ನು ಅಪ್ರಾಕ್ಸಿಮೇಟ್ಲಿ 4 ಅಂತ ಬರಿಬೋದು. ಅಂದರೆ ಎಕ್ಸ್ 2 ಹತ್ತಿರ ಇದೆ ಅಂದರೆ ಇದು ವ್ಯಾಲ್ಯೂ ಏನಾಗುತ್ತೆ ನಮಗೆ ಅಲ್ಲಿ 4 ಬರುತ್ತೆ ಅಂತೇಳಿ. ಅಂದರೆ ಅದರ ಮೀನಿಂಗು ಎಕ್ಸ್ ಟೆನ್ಸ್ ಟು 2 ಆದಾಗ ಎಫ್ ಆಫ್ ಎಕ್ಸಿಂದ ವ್ಯಾಲ್ಯೂ ಏನು ಬರ್ತಾ ಇದೆ ಅಲ್ಲಿ 4 ಬರುತ್ತೆ ಅಂತೇಳಿ. ಹೌದಾ? ಎಕ್ಸ್ ಟೆನ್ಸ್ ಟು 2 ಆದಾಗ ಅಂದರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಲಿಮಿಟ್ ಅಂತ ಹೇಳ್ತೀವಿ. ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಆದಾಗ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ ಅಂತೇಳಿ 4 ಬರುತ್ತೆ ಅಂತೇಳಿ ಅಷ್ಟೇ. ಅಂದರೆ ಎಕ್ಸ್ 2 ಹತ್ತಿರ ಇದ್ದರೆ ವ್ಯಾಲ್ಯೂ 4 ಹತ್ತಿರ ಇರ್ತದೆ ಅಂತೇಳಿ ಅಷ್ಟೇ. ಆಯ್ತಲ್ಲ? ಹಾಗೆ ನೋಡಿ, ಈಗ ಅಲ್ಲಿ ಏನು ಡಿಫೈನ್ ಮಾಡ್ತೀನಿ ಅಂತ ಹೇಳಿದೆ ನನಗೆ ನೆಕ್ಸ್ಟು ಲಿಮಿಟ್ ಆಫ್ ಅ ಫಂಕ್ಷನ್ನ ಡಿಫೈನ್ ಮಾಡ್ತೀನಿ. ಲಿಮಿಟ್ ಆಫ್ ಅ ಫಂಕ್ಷನ್. ಹೌದಾ? ನೋಡಿ, ಲಿಮಿಟ್ ಆಫ್ ಅ ಫಂಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ ಇದೇ ಎಕ್ಸಾಂಪಲ್ ನಾವು ತೊಗೊಂಡಿದ್ವಿ ಅಂದರೆ ಇಲ್ಲಿ. ಹೌದಾ? ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ನು. ಎಕ್ಸ್ 2 ಹತ್ರ ಬಂದಾಗ ಇದು ವ್ಯಾಲ್ಯೂ ಏನಂತ ಹೇಳಿದ್ವಿ 4. ಇದ್ರ ವ್ಯಾಲ್ಯೂ ಇದೆ ಅಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಅದನ್ನು ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ಜನರಲ್ ಕೇಸಲ್ಲಿ ಯಾವಾಗ ಈ ಥರ ಡಿಫೈನ್ ಮಾಡ್ಕೊತಿದ್ವಿ ಅಂದರೆ ಡೈರೆಕ್ಟೆಡ್ 2 ಹಾಕಿದಾಗ ನನಗೆ ಇಂಡಿಟರ್ಮೈನ್ಡ್ ಫಾರ್ಮ್ ಅಂತ. ಅದು ಡೈರೆಕ್ಟೆಡ್ 2 ಹತ್ರ ಫಂಕ್ಷನ್ ಡಿಫೈನ್ ಆಗ್ತಿಲ್ಲ. ಹೌದಾ? 2 ಹತ್ರ ಫಂಕ್ಷನ್ನೇ ಡಿಫೈನ್ ಆಗಲ್ಲ ಅಂದ್ವಿ ಅಂದರೆ ಅವಾಗ ಏನು ಮಾಡ್ಕೋಬೇಕು, ನಾನು 2 ಹತ್ತಿರ ಇರೋ ವ್ಯಾಲ್ಯೂಸ್ನ ಚೆಕ್ ಮಾಡ್ತೀನಿ. ಈಗ ಇದೇ ಪ್ರಾಬ್ಲಮ್ ಏನು ಸೇಮು ಎಫ್ ಆಫ್ 1 ಕೇಳಿದ್ರು ಅಂದರೆ ಡೈರೆಕ್ಟ್ ವ್ಯಾಲ್ಯೂನೇ ಏನದು 1 - 4/1 - 2 ಅಂದರೆ -3/-1 ಆಗ್ಬಿಟ್ಟು ಆನ್ಸರ್ ಏನು ಬರುತ್ತೆ 3 ಅಂತ ಡೈರೆಕ್ಟ್ ಬರೀಬೋದು. ಹೌದಾ? ಯಾಕಂದರೆ ಇದು 1 ಹತ್ರ ಡಿಫೈನ್ ಆಗ್ತದೆ, ಇಂಡಿಟರ್ಮೈನ್ಡ್ ಫಾರ್ಮ್ ಬರ್ತಾ ಇಲ್ಲ ಅಲ್ಲಿ. ಹೌದಾ? ಇಂಡಿಟರ್ಮೈನ್ಡ್ ಫಾರ್ಮ್ ಬಂದರೆ ಮಾತ್ರ ಅದು ಹತ್ತಿರ ಇರೋ ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊತೀವಿ. ಆ ಥರ ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಡೈರೆಕ್ಟಾಗಿ ಡೆಫಿನೇಷನ್ ಯಾವ ಥರ ಡಿಫೈನ್ ಮಾಡ್ಕೊತೀನಿ ಅಂತೇಳಿ, ಲೆಟ್ y is equal to f of x be any ಫಂಕ್ಷನ್ ಅಂತ ಹೋಗ್ತೀನಿ. ಅಂದರೆ ಈ ಥರ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಇದನ್ನ y is equal to f of x ಅಂತ ಹೇಳ್ತೀನಿ. ಹೌದಾ? ಇಲ್ಲೆಲ್ಲೋ ಒಂದು ಕಡೆ ಎ ಇದೆ ವ್ಯಾಲ್ಯೂ ಎ. ಈ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಇದು ಎಕ್ಸಿಸ್ಟ್ ಆಗಲ್ಲ ಅಂದ್ಕೊಳ್ಳಿ. ಇಂಡಿಟರ್ಮೈನ್ಡ್ ಫಾರ್ಮ್ ಅಥವಾ ಏನೋ ಇದೆ ಅಂತ ತೊಗೊಳ್ಳಿ. ಹೌದಾ? ಅವು ನಮಗೆ ಡೈರೆಕ್ಟಾಗಿ ಗೊತ್ತಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಎಕ್ಸ್ ಇದೆ ಅಂತ ತೊಗೊತೀನಿ. ಎಕ್ಸ್ ಇದೆ, ಈ ಎಕ್ಸ್ ಹತ್ರ ಇದು ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಹೌದಾ? ಅವಾಗ ಏನು ಮಾಡ್ತೀವಿ ಅಂದರೆ ಎಕ್ಸ್ನ ಎ ಹತ್ರ ಕಳಿಸ್ತೀನಿ ನನಗೆ. ಅಂದರೆ ಎಕ್ಸ್ ಇಲ್ಲೆಲ್ಲೋ ಬಂತು ಅಂದ್ಕೊಳ್ಳಿ, ಅವಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಇಲ್ಲಿ ಬರುತ್ತೆ ತಾನೆ. ಹೌದಾ? ಎಕ್ಸ್ ಇನ್ನೂ ಹತ್ರ ಹೋಯ್ತು ಅಂದರೆ ಅವಾಗ ಎಫ್ ಆಫ್ ಎಕ್ಸ್ ಇಲ್ಲೆಲ್ಲೋ ಬರುತ್ತೆ. ಅಂದರೆ ಎಕ್ಸ್ ಎ ಹತ್ರ ಹೋದ ತಕ್ಷಣ ಎಫ್ ಆಫ್ ಎಕ್ಸ್ ಇದು ಹತ್ರ ಬರ್ತಾ ಇದೆ ತಾನೆ. ಹೌದಾ? ಈ ವ್ಯಾಲ್ಯೂನ ನಾನು ಏನಾರು ಈಗ ಎಲ್ ಅಂದ್ಕೊಂಡೆ ಅಂದರೆ ಈ ವ್ಯಾಲ್ಯೂನ ಅವಾಗ ಇಲ್ಲಿ ಏನಂತ ಹೇಳ್ಬೋದು, ಇಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ ದೆನ್ ಎಫ್ ಆಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎಲ್ ಅಂತ ಹೇಳ್ತೀನಿ. ಅಂದರೆ ಎಕ್ಸ್ ಎ ಹತ್ರ ಹೋಗ್ತಾ ಇದೆ ಅಂದರೆ ಫಂಕ್ಷನ್ ಯಾವ್ದು ಹತ್ರ ಬರ್ತಾ ಇದೆ ನಮಗೆ ಎಲ್ ಹತ್ರ ಬರ್ತಾ ಇದೆ ಅಂತ ಹೇಳಿ. ಹೌದಾ? ಆ ಥರ ಬಂತು ಅಂದರೆ ದೆನ್ ದಿಸ್ ಎಲ್ ಈಸ್ ಕಾಲ್ಡ್ ಏನಂತ ಕರಿತೀವಿ ಅಂದರೆ ಇದಕ್ಕೆ ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈಸಿ ಇದೆ ನೋಡಿ. ಯಾರೆ ಲಿಮಿಟ್ ಆಫ್ ಎ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ ಲೆಟ್ y ಈಕ್ವಲ್ ಎಫ್ ಆಫ್ ಎಕ್ಸ್ ಬಿ ಎನಿ ಫಂಕ್ಷನ್ ಇಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ nearer and nearer to a. x takes the value nearer and nearer to a ಅಂತ ಹೇಳಿದ್ವಿ. ಹೌದಾ? then
ನೋಡಿ ನಿಯರರ್ ಟು ಎ ಆದಾಗ ಎಫ್ ಆಫ್ ಎಕ್ಸ್ ಏನಂತ ಹೇಳ್ಬೋದು, ದೆನ್ ಎಫ್ ಆಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎಲ್, ಹೌದಾ? ದೆನ್ ಎಲ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಅ ಫಂಕ್ಷನ್, ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಹೇಳ್ತೀವಿ, ಹೌದಾ? ಆಯ್ತಲ್ಲ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆ್ಯಸ್, ಅದನ್ನ ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ, ಇದ್ರ ಮೀನಿಂಗ್ ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಅಂದರೆ ಅದ್ರ ಮೀನಿಂಗ್ ಇಷ್ಟೇ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ, ದೆನ್ ಎಫ್ ಆಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎಲ್ ಅಂತ ಹೇಳಷ್ಟೇ, ಹೌದಾ? ಅಂದರೆ ಎಕ್ಸ್ ಎ ಹತ್ರ ಹೋಯಿತು ಅಂದರೆ ಫಂಕ್ಷನ್ ಯಾವ್ದು ಹತ್ರ ಹೋಗುತ್ತೆ ನಮಗೆ, ಎಲ್ ಹತ್ರ ಬರುತ್ತೆ ಅಂತ ಹೇಳಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ತೊಗೊಂಡಿರ್ತೀನಿ ಜಸ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವೇರ್ ಮೈನಸ್ 4/x ಮೈನಸ್ 2, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಕ್ಸ್ ಸ್ಕ್ವೇರ್ ಮೈನಸ್ 4/x ಮೈನಸ್ 2, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ 4/x ಮೈನಸ್ 2. ನೋಡಿ, ಎಲ್ಲದಕ್ಕೂ ಡಿಫರೆನ್ಸ್ ಇದೆ, ಐಡಿಯಾ ಗೊತ್ತಾಗಬೇಕು. ಈ ಫಸ್ಟ್ ಇದನ್ನೆಲ್ಲ ಹೇಗೆ ಥಿಂಕ್ ಮಾಡೋದು ಅಂದರೆ ಡೈರೆಕ್ಟಾಗಿ 1 ಬರ್ಕೊಂಬಿಡೋದು. 1 ಬರ್ಕೊಂಡ್ರೆ ಏನಾಗುತ್ತೆ, 1 - 4/1 - 2 ಬಂತು ಅಂದರೆ ಇದು -3/-1 ಅಂದರೆ ವ್ಯಾಲ್ಯೂ 3 ಎಕ್ಸಿಸ್ಟ್ ಆಗುತ್ತೆ ತಾನೆ. ಹಾಗಾದ್ರೆ ಇದು ವ್ಯಾಲ್ಯೂ 3 ಅಂತಾನೆ ಆಯ್ತಲ್ಲ ಇಲ್ಲಿ. ಅಂದರೆ ಎಕ್ಸ್ 1 ಹತ್ರ ಇದ್ದಾಗ ಇದ್ರ ವ್ಯಾಲ್ಯೂ ಯಾವ್ದು ಹತ್ರ ಇರ್ತದೆ, 3 ಹತ್ರ ಇರುತ್ತೆ ಅಂತೇಳಿ ಅಷ್ಟೇ, ಆಯ್ತಲ್ಲ. ಇನ್ನು ಡೈರೆಕ್ಟಾಗಿ 3 ಬರ್ಕೊಂಡೆ ಅಂದರೆ ಏನಾಗ್ಬೋದು, 9 - 4/3 - 2 ಅಂದರೆ 9 - 4 ಅಂದರೆ 5/1 ದಟ್ ಇಸ್ ಈಕ್ವಲ್ ಟು 5 ಅಂತ, ಹೌದಾ? ಅದೇ ನಮಗೆ 2 ಬರ್ಕೊಂಡೆ ಅಂದರೆ ಏನಾಗುತ್ತೆ ಅಲ್ಲಿ, 2 ಸ್ಕ್ವೇರ್ ಅಂದರೆ 4, 4 - 4 ಅಂದರೆ 0/0, 0/0 ಅಂದರೆ ಇನ್ಡಿಟರ್ಮೈನ್ಡ್ ಫಾರ್ಮ್ ತಾನೆ. ಇನ್ಡಿಟರ್ಮೈನ್ಡ್ ಫಾರ್ಮ್ ಬಂತು ಅಂದರೆ ಬೇರೆ ಥರ ಥಿಂಕ್ ಮಾಡಬೇಕು. ಇದನ್ನು ಹೇಗೆ ಬರ್ಕೊಂತೀವಿ ಹಾಗಾದ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್/x ಮೈನಸ್ 2, ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಥರ ಇದೆ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಮೈನಸ್ b ಇಂಟು a ಪ್ಲಸ್ b ಬೈ x ಮೈನಸ್ 2, x ಮೈನಸ್ 2 x ಮೈನಸ್ 2 ಗೆಟ್ ಕ್ಯಾನ್ಸಲ್. ಈಗ ಎಕ್ಸಿಗೆ 2 ಬರ್ಕೊಂಡೆ ಅಂದರೆ 2 + 2 ದಟ್ ಇಸ್ ಈಕ್ವಲ್ ಟು 4 ಅಂದರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 2 ಆಯಿತು ಅಂದರೆ ದೆನ್ ಫಂಕ್ಷನ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 4 ಅಂತ ಹೇಳಿ ಅಷ್ಟೇ, ಆಯ್ತಲ್ಲ. ಇಲ್ಲಿ ಇದು ನೋಡಿ ಐಡಿಯಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ ಇಲ್ಲಿ. ಅದಕ್ಕೆ ಇಲ್ಲಿ ಏನಂತ ಹೇಳ್ತಿದ್ವಿ, ಲಿಮಿಟ್ ಆಫ್ ಎ ಫಂಕ್ಷನ್ ಅಂದರೆ ಇಷ್ಟೇ. ಯಾವಾಗ ಇನ್ಡಿಟರ್ಮೈನ್ಡ್ ಫಾರ್ಮಲ್ಲಿ ಬರುತ್ತೆ ಅವಾಗ ಥಿಂಕ್ ಮಾಡಬೇಕು. ಇನ್ಡಿಟರ್ಮೈನ್ಡ್ ಫಾರ್ಮಲ್ಲಿ ಬರಲಿಲ್ಲ ಅಂದರೆ ಆ ಫಂಕ್ಷನ್ ಡಿಫೈನ್ ಆಗುತ್ತೆ ಅಂತೇಳಿ. ಡಿಫೈನ್ ಆಗುತ್ತೆ ಅಂದರೆ ಡೈರೆಕ್ಟ್ ಆನ್ಸರ್ ಬರ್ಕೊತೀವಿ. ಡಿಫೈನ್ ಆಗಲ್ಲ ಅಂದರೆ ಅದರ ಹತ್ತಿರ ಇದ್ದಾಗ ಇದ್ರ ವ್ಯಾಲ್ಯೂ ಯಾವ್ದ್ರ ಹತ್ರ ಬರುತ್ತೆ ಅಂತೇಳಿ ಚೆಕ್ ಮಾಡ್ಕೊತೀವಿ ಅಷ್ಟೇ, ಆಯ್ತಲ್ಲ. ಇವಾಗ ನೋಡಿ, 2 ಡೆಫಿನೇಷನ್ ಗೊತ್ತಾಯಿತು. ಒಂದು ಎಕ್ಸ್ ಟೆನ್ಸ್ ಟು ಎ ಅಂದರೆ ಏನು, ಮತ್ತು ಲಿಮಿಟ್ ಆಫ್ ಅ ಫಂಕ್ಷನ್ ಅಂದರೆ ಏನು ಅಂತೇಳಿ, ಹೌದಾ? ನೆಕ್ಸ್ಟ್ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅದನ್ನು LHL ಅಂತಲೂ ಹೇಳ್ತೀವಿ, ಹೌದಾ? ನೋಡಿ, LHL ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತೇಳಿ. ಮತ್ತು ಇನ್ನೊಂದು ರೈಟ್ ಹ್ಯಾಂಡ್ ಲಿಮಿಟ್ ಅಂತಲೂ ಬರುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಇದನ್ನು ನಾವೇನಂತ ಹೇಳ್ಬೋದು, RH ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್, ಹೌದಾ? ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ಅಂತೇಳಿ ಗೊತ್ತಾಗಬೇಕು. ಅವಾಗೊಂದು ಹೇಳಿದ್ವಿ ನಾವು, ಎಕ್ಸ್ ಟೆನ್ಸ್ ಟು 2 ಅಂದರೆ ಏನಾಗಿರ್ಬೋದು, 2ಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, ಅಲ್ಲ 2ಕ್ಕಿಂತ ಸ್ವಲ್ಪ ಕಮ್ಮಿನೂ ಇರ್ಬೋದು, ಹೌದಾ? ಒಟ್ಟು 2 ಹತ್ರ ಇರ್ತದೆ ಅಂತ ಹೇಳಿದ್ವಿ, ಹೌದಾ? ನೋಡಿ, 2ಕ್ಕಿಂತ ಜಾಸ್ತಿ ಇದೆ ಅಂದರೆ ಎಕ್ಸ್ ಈ ಕಡೆಯಿಂದ ಬರ್ಬೇಕು ತಾನೆ. ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂ 3 ಇತ್ತು, 3ಕ್ಕಿಂತ 2 ಹತ್ರ ಬರ್ತಾ ಇದ್ದಾಗ ಏನಾಗುತ್ತೆ ನನಗೆ 2.0001 ಬಂದ್ಬಿಡುತ್ತೆ, ಹೌದಾ? ಅಂದರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 2 ಫ್ರಮ್ ರೈಟ್ ಸೈಡ್ ಆಫ್ 2 ಅಂದರೆ ರೈಟ್ ಸೈಡಿಂದ 2 ಹತ್ರ ಬರ್ತಾ ಇದೆ ಅಂತ ಹೇಳಿ, ಹೌದಾ? ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 2 ಫ್ರಮ್ ರೈಟ್ ಸೈಡ್ ಆಫ್ 2 ಆಯಿತು ಅಂದರೆ ದೆನ್ ಇಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ, ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ. ಸೇಮ್ ಐಡಿಯಾ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು 2 ಫ್ರಮ್ ಲೆಫ್ಟ್ ಸೈಡ್ ಆಫ್ 2 ಆಯಿತು ಅಂದರೆ ದೆನ್ ಇಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಹಾಗಾದ್ರೆ ಇನ್ ಜನರಲ್ ಏನಂತ ಹೇಳ್ಬೋದು, ಇಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಈ 2 ಬಲ್ಲಿ ಎ ಅನ್ಕೊಂಬಿಟ್ಟೆ ಅಂದರೆ, ಇಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ
ನಿಯರರ್ ಆ್ಯಂಡ್ ನಿಯರರ್ ಟು ಎ ಫ್ರಮ್ ಲೆಫ್ಟ್ ಸೈಡ್ ಆಫ್ ಎ, ದೆನ್ ಇಟ್ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ. ಹೌದಾ? ಮತ್ತು ಇಲ್ಲಿ ಇನ್ನೊಂದು ಏನು ಥಿಂಕ್ ಮಾಡಿ ಅಂದರೆ, ಲೆಫ್ಟ್ ಸೈಡಿಂದ ಬಂದಾಗ ಅದು ಎ ವ್ಯಾಲ್ಯೂಕ್ಕಿಂತ ಕಮ್ಮಿ ಇರುತ್ತಾ ಜಾಸ್ತಿ ಇರುತ್ತಾ? ಲೆಫ್ಟ್ ಸೈಡಿಗಿಂತ ಬಂದ್ವಿ ಅಂದರೆ ಎಕ್ಕಿಂತ ವ್ಯಾಲ್ಯೂ ಏನಾಗಿರಬೇಕು? ಕಮ್ಮಿ ಇರಬೇಕು. ಹೌದಾ? ಕಮ್ಮಿ ಇರಬೇಕು ಅಂದರೆ ಮೈನಸ್ ಮಾಡಬೇಕಾ ಪ್ಲಸ್ ಮಾಡಬೇಕಾ? ನಾನು ಮೈನಸ್ ಮಾಡ್ಬೇಕು ತಾನೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಫಂಕ್ಷನ್ ಇಸ್ ಡಿನೋಟೆಡ್ ಆಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಇಲ್ಲಿ ಎ ಮೈನಸ್ ಅಂದರೆ ಎಕ್ಕಿಂತ ಕಮ್ಮಿ ಇದೆ. ಎಕ್ಕಿಂತ ಕಮ್ಮಿ ಇದೆ ಅಂದರೆ ಯಾವ ಸೈಡಿಂದ ಬರ್ಬೇಕು? ನಾವು ಲೆಫ್ಟ್ ಸೈಡಿಂದ ಬರಬೇಕು. ಅಂದರೆ ಈ ಥರ ನೋಡಿ, 2 ಇದೆ ಅಂದರೆ 2 ಮೈನಸ್ ಅಂತ ಹೇಳಿದ್ರೆ 2ಕ್ಕಿಂತ ಕಮ್ಮಿ ಇದೆ. 2ಕ್ಕಿಂತ ಕಮ್ಮಿ ಇದೆ ಅಂದರೆ ನಾವು ಲೆಫ್ಟ್ ಸೈಡ್ ಆಫ್ 2 ಇಂದ ಬರಬೇಕು ಅಂತೇಳಿ ಅಷ್ಟೇ. ಹೌದಾ? ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ರೆ ಇಷ್ಟೇ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ ಫ್ರಮ್ ಲೆಫ್ಟ್ ಸೈಡ್ ಆಫ್ ಎ ಅಂತೇಳಿ. ಸಿಮಿಲರ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಅಂತ ಹೇಳಿದ್ರೆ ಇದೇನು ನಮಗಿದು ರೈಟ್ ಹ್ಯಾಂಡ್ ಲಿಮಿಟ್, ಎಕ್ಕಿಂತ ಜಾಸ್ತಿ ಇದೆ ಅಂತೇಳಿ. ಅಂದರೆ ಈ ವ್ಯಾಲ್ಯೂ ಬರಬೇಕು ಅಂದರೆ ರೈಟ್ ಸೈಡಿಂದ ಬರಬೇಕು ಅಂತೇಳಿ ಅಷ್ಟೇ. ಹೌದಾ? ಹಾಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಗೊತ್ತಾಯಿತು. ನೋಡಿ, ಈಗ ಇದನ್ನು 2 ಮೈನಸ್ 0.001 ಅಂತೇಳಿ ಬರಿಬೋದಲ್ಲ. ಇದನ್ನು 2 ಪ್ಲಸ್ 0.0001 ಬರಿಬೋದಾ? ನೋಡಿ, ಎರಡರಲ್ಲೂ 2 ಬರ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಯಾವ ಥರ ಬರಿತೀನಿ ಅಂದರೆ ನೋಡಿ, ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಮೈನಸ್ ಹೆಚ್ ಅಂತ ಬರಿತೀನಿ, ವೇರ್ ಹೆಚ್ ಟೆನ್ಸ್ ಟು 0 ಅಂತ ಹೇಳ್ತೀವಿ. ನೋಡಿ, ಈ ಥರ ಬರಿಬೋದು. ಇದನ್ನು ಗೊತ್ತಾಗಬೇಕಿಲ್ಲಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಅಂದರೆ 2ಕ್ಕಿಂತ ಕಮ್ಮಿ ಇರಬೇಕು. ಇದು ಬರ್ಬೇಕು ತಾನೆ. ಈ 2 ಮೈನಸ್ನ ಈ ಥರ ಬರ್ಕೊಂಡಾಗೆ ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್, ಇದನ್ನು ಹೆಚ್ ಅಂತ ಬರಿತಾ ಇದ್ದೀನಿ ಅಷ್ಟೇ. ಹೌದಾ? ಈ ಹೆಚ್ ಯಾವುದಕ್ಕೆ ಹತ್ರ ಇದೆ? 0ಗೆ ಹತ್ರ ಇದೆ ತಾನೆ. ದೇರ್ಫೋರ್ ಹೆಚ್ ಟೆನ್ಸ್ ಟು 0 ಅಂದ್ಕೊಂಡೆ. ಹೋಯ್ತಲ್ಲ ಇಲ್ಲಿ? ಹಾಗೆ ಈ ಥರ ಬರ್ಕೊತಾ ಇದ್ದೀವಿ ಅಷ್ಟೇ. ಅದೇ ಐಡಿಯಾ. ಇದನ್ನು ಏನು ಬರಿಬೋದು ಇವಾಗಾದರೆ? ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಹೆಚ್ ಅಂದರೆ 2 ಪ್ಲಸ್ 0.0001. ಇದು ಯಾವುದಕ್ಕೆ ಹತ್ರ ಇದೆ? ಇದನ್ನು ಇಷ್ಟನ್ನು ಅಪ್ರಾಕ್ಸಿಮೇಟ್ಲಿ 0 ಅಂತ ಬರಿಬೋದು ತಾನೆ. ದೇರ್ಫೋರ್ ಇಲ್ಲಿ ಏನು ಬರೀತೀವಿ? ಆ್ಯಂಡ್ ಹೆಚ್ ಟೆನ್ಸ್ ಟು 0. ಹೌದಾ? ನೋಡಿ, ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಈ ಥರ ಯೂಸ್ ಮಾಡ್ತೀವಿ, ಗೊತ್ತಿರಬೇಕಿದು. ಆಯ್ತಲ್ಲ? ಅಂದರೆ ಎ ಪ್ಲಸ್ ಅಂತಿತ್ತು ಅಂದರೆ ರೈಟ್ ಹ್ಯಾಂಡ್ ಲಿಮಿಟು, ಎ ಮೈನಸ್ ಅಂತಿತ್ತು ಅಂದರೆ ಅದಕ್ಕೆ ಏನಂತ ಹೇಳಿದ್ವಿ ನಾವು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಎರಡು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಈಗ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಾಗಬೇಕಿದೆ. ಅಲ್ಲಿ ಟೋಟಲ್ 4 ಡೆಫಿನೇಷನ್ ಗೊತ್ತಾಯಿತು. ಒಂದು ಎಕ್ಸ್ ಟೆನ್ಸ್ ಟು ಎ ಅಂದರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ ಅಂತೇಳಿ. ಹೌದಾ? ಅಂದರೆ ಎಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಎಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು. ಹೌದಾ? ಲಿಮಿಟ್ ಆಫ್ ಎ ಫಂಕ್ಷನ್ ಅಂತ ಹೇಳಿದೆ, ಎಕ್ಸ್ ಈಗ ಎ ಹತ್ರ ಹೋದರೆ ಫಂಕ್ಷನ್ ವ್ಯಾಲ್ಯೂ ಯಾವುದೋ ಒಂದು ಹತ್ರ ಬರುತ್ತೆ. ಹೌದಾ? ಅದು ಯಾವ್ದು ಹತ್ರ ಬರುತ್ತಲ್ಲ ಅದಕ್ಕೆ ನಾವೇನಂತ ಕರೆದ್ವಿ ನಾವು ಇಲ್ಲಿ? ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಎಕ್ಸ್ ಟೆನ್ಸ್ ಟು ಎ ಅಂದರೆ ಅಲ್ಲಿ 2 ಪಾಸಿಬಿಲಿಟಿ ಇದೆ. ಒಂದು ಲೆಫ್ಟ್ ಸೈಡಿಂದ ಎ ಹತ್ರ ಹೋಗ್ಬೋದು, ಇನ್ನೊಂದು ರೈಟ್ ಸೈಡಿಂದ ಎ ಹತ್ರ ಬರ್ಬೋದು. ಲೆಫ್ಟ್ ಸೈಡಿಂದ ಎ ಹತ್ರ ಹೋಗುತ್ತೆ ಅಂದರೆ ದೆನ್ ಇಟ್ ಇಸ್ ಕಾಲ್ಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಸೈಡಿಂದ ಎ ಹತ್ರ ಬರುತ್ತೆ ಅಂದರೆ ದೆನ್ ಇಟ್ ಇಸ್ ಕಾಲ್ಡ್ ರೈಟ್ ಹ್ಯಾಂಡ್ ಲಿಮಿಟ್. ಹೌದಾ? ನೋಡಿ, ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟ್ ಇದು. ನೆಕ್ಸ್ಟು ನೋಡಿ, ಇದು ಪರ್ಫೆಕ್ಟಾಗಿ ಗೊತ್ತಾಗಬೇಕು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ಇಲ್ಲೊಂದು ಎಷ್ಟು ಫಂಕ್ಷನ್ಸ್ ಬರ್ಕೊತೀನಿ. ಈ ಥರ ಇದೆ ಅಂದ್ಕೊಳ್ಳಿ. ಇನ್ನೊಂದು ಈ ಥರ ಇದೆ ಅಂದ್ಕೊಳ್ಳಿ. ಹೌದಾ? ಇನ್ನೊಂದು ಈ ಥರ ಇದೆ. ಹೇಗಾದ್ರೂ ಇರ್ಬೋದು. ನೋಡ್ಕೊಳ್ಳಿ ಈಗ, ಇದು ಎ. ಹೌದಾ? ಇಲ್ಲಿಂದ ಬಂದ್ವಿ ಅಂದರೆ ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇಲ್ಲಿಂದ ಬಂದ್ವಿ ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್. ಹೌದಾ? ನೋಡಿ, ಈಗ ಲೆಫ್ಟ್ ಸೈಡಿಂದ ಬರ್ತಾ ಇದ್ದೀವಿ ಅಂದ್ಕೊಳ್ಳಿ. ಇಲ್ಲಿಂದ ಈಗ ಲೆಫ್ಟ್ ಸೈಡಿಂದ ಬಂದಾಗ ವ್ಯಾಲ್ಯೂ ಎದುರು ಇಲ್ಲಿ ಬರುತ್ತಲ್ಲ, ಇದು ನಮಗೆ ಎಲ್ ಎಚ್ ಅಲ್ಲಿ. ಹೌದಾ? ಅದನ್ನು ರೈಟ್ ಸೈಡಿಂದ ಬಂದಾಗ ವ್ಯಾಲ್ಯೂ ಇಲ್ಲೆಲ್ಲ ಬರುತ್ತೆ. ನೋಡಿ, ರೈಟ್ ಸೈಡಿಂದ ಬಂದ ವ್ಯಾಲ್ಯೂ ಇಲ್ಲಿ ಬರ್ತದೆ ತಾನೆ. ಇದು ಆರ್ ಎಚ್ ಅಲ್ಲಿ. ನೋಡಿ, ಹಾಗಾದ್ರೆ ಎರಡು ಏನಾಗುತ್ತೆ ನನಗೆ ಇಲ್ಲಿ ಸೇಮ್ ಬರ್ತದೆ. ಹೌದಾ? ನೋಡಿ, ಲೆಫ್ಟ್ ಸೈಡಿಂದ ಎ ಹತ್ರ ಬಂದಾಗ ಇಲ್ಲಿಗೆ ಬಂದ್ವಿ, ಇದು ಲೆಫ್ಟ್ ಹ್ಯಾಂಡ್ ಲಿಮಿಟು. ರೈಟ್ ಸೈಡಿಂದ ಎ ಹತ್ರ ಬಂದಾಗ ವ್ಯಾಲ್ಯೂ ಏನಾಗಿದೆ ಅಲ್ಲಿ ಸೇಮ್ ಇದೆ. ಹೌದಾ? ಅಂದರೆ ಈ ಕಾನ್ಸೆಪ್ಟಲ್ಲಿ ಏನಾಗ್ತದೆ ಅಂದರೆ
ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ, ಹೌದಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ ಅಂದರೆ ದೆನ್ ಲಿಮಿಟ್ ಆಫ್ ಅ ಫಂಕ್ಷನ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಈಗ ನೋಡಿ ಇದರೊಳಗೆ ಬಂದ್ವಿ ಅಂದರೆ ಇದೆಯೇ ನೋಡಿ, ಲೆಫ್ಟ್ ಸೈಡಿಂದ ಬಂದ್ವಿ ಅಂದರೆ ಇದ್ರ ಜೊತೆಗೆ ಬರ್ಬೇಕು ತಾನೆ. ಲೆಫ್ಟ್ ಸೈಡಿಂದ ಬಂದ್ವಿ ಅಂದರೆ ಇಲ್ಲೆಲ್ಲೋ ಬರ್ತೀವಿ. ನೋಡಿ ರೈಟ್ ಸೈಡಿಂದ ಬಂದ್ವಿ ಅಂದರೆ ಇದ್ರ ಜೊತೆಗೆ ಬರಬೇಕು, ಹೌದಾ? ಇದ್ರ ಜೊತೆಗೆ ಬಂದಾಗ ಇಲ್ಲಿ ಬರ್ತೀವಿ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಬೇರೆ ವ್ಯಾಲ್ಯೂ ಬರುತ್ತೆ, ರೈಟ್ ಹ್ಯಾಂಡ್ ಲಿಮಿಟಿಗೆ ಬೇರೆ ವ್ಯಾಲ್ಯೂ ಬರುತ್ತೆ. ಅಂದರೆ ಇಲ್ಲಿ LHL ಇಸ್ ನಾಟ್ ಈಕ್ವಲ್ ಟು RHL. ಸೇಮ್ ಟೈಪ್ ಇಲ್ಲೋ ಅಲ್ಲ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಲ್ಲಿಗೆ ಬರುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಇಲ್ಲೆಲ್ಲೋ ಬರುತ್ತೆ, ಹೌದಾ? ಸೇಮ್ ಎರಡು. ಇಲ್ಲೂ LHL ಇಸ್ ನಾಟ್ ಈಕ್ವಲ್ ಟು RHL, ಹೌದಾ? ಅಂದರೆ ಏನು ಐಡಿಯಾ ಗೊತ್ತಿರಬೇಕು ಅಂದರೆ, ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂದಾಗ ಇಲ್ಲಿ ಎರಡೆರಡು ವ್ಯಾಲ್ಯೂ ಬಂದ್ಬಿಡುತ್ತೆ. ಎರಡೆರಡು ವ್ಯಾಲ್ಯೂ ಬರುತ್ತೆ ಅಂದರೆ ಅಲ್ಲಿ ಲಿಮಿಟ್ ಆಫ್ ಎ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತೇಳಿ. ಅಂದರೆ ನೋಡಿ, ಎರಡು ವ್ಯಾಲ್ಯೂ ಸೇಮ್ ಆದರೆ ಮಾತ್ರ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟು. ಎರಡು ವ್ಯಾಲ್ಯೂ ಬೇರೆ ಬೇರೆ ಆಯಿತು ಅಂದರೆ ಲಿಮಿಟ್ ಆಫ್ ಎ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನು ಗೊತ್ತಿರಬೇಕು ನಾವು, ಇಂಪಾರ್ಟೆಂಟು ನೋಟು, ಇಫ್ LHL is equal to RHL, then limit of f of x exists. Otherwise limit does not exist ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ? ನೋಡಿ ಇಷ್ಟು ಬೇಸಿಕ್ ಡೆಫಿನೇಷನ್ಸು, ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು, ಐಡಿಯಾ ಗೊತ್ತಾಯ್ತಲ್ಲ? ಮತ್ತು ಇದು ಇಂಪಾರ್ಟೆಂಟು, ಯಾವಾಗ ಇದಿಷ್ಟನ್ನು ಯೂಸ್ ಮಾಡ್ಕೊತೀವಿ ಅಂದರೆ ಇಲ್ಲಿ ಏನಾಗಿರ್ಬೇಕು, ನಮಗೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದ್ದಾಗ ಮಾತ್ರ ನಾವು ಕೇರ್ಫುಲ್ಲಾಗಿ ಥಿಂಕ್ ಮಾಡಬೇಕು, ಇಲ್ಲಾಂದರೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು, ಆಯ್ತಲ್ಲ? ಅದರಲ್ಲಿ ಇಂಡಿಟರ್ಮೈನ್ಡ್ ಫಾರ್ಮಲ್ಲಿದೆ ಅಂದರೆ ಯಾವ ಥರ ಮಾಡ್ಕೊತೀವಿ, ಏನು ಐಡಿಯಾ ಯೂಸ್ ಮಾಡ್ತಿದ್ದೀವಿ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರಲೇಬೇಕು, ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಪರ್ಟೀಸ್ ಆಫ್ ಲಿಮಿಟ್ಸ್. ಇಫ್ f of x and g of x are any two functions, then ನೋಡಿ ಪ್ರಾಪರ್ಟೀಸ್ ಕರೆಕ್ಟಾಗಿ ಗೊತ್ತಿರಬೇಕು. ಫಸ್ಟ್ ಒನ್, ಲಿಮಿಟ್ x tends to a f of x ಪ್ಲಸ್ g of x ಇತ್ತು ಅಂದರೆ ಲಿಮಿಟ್ ಏನು ಹೇಳುತ್ತೆ ಅಂದರೆ ಡೈರೆಕ್ಟಾಗಿ ಎರಡನ್ನೂ ಸ್ಪ್ಲಿಟ್ ಮಾಡ್ಬೋದು. ಅಂದರೆ ಲಿಮಿಟ್ x tends to a f of x ಪ್ಲಸ್ ಲಿಮಿಟ್ x tends to a g of x ಅಂತೇಳಿ ಬರಿಬೋದು, ಆಯ್ತಲ್ಲ? ಲಿಮಿಟ್ x tends to a f of x ಪ್ಲಸ್ g of x ಅಂದರೆ ಎರಡೆರಡು ಫಂಕ್ಷನ್ ಇತ್ತು ಅಂದರೆ ಎರಡನ್ನೂ ಸ್ಪ್ಲಿಟ್ ಮಾಡಿಕೊಂಡು ಲಿಮಿಟ್ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಒನ್ನು, ಲಿಮಿಟ್ x tends to a ಎಡಿಷನ್ನೇ ಇರಬೇಕು ಅಂತ ಏನೂ ಇಲ್ಲ, ಸಬ್ಟ್ರಾಕ್ಷನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು. ಲಿಮಿಟ್ x tends to a f of x ಮೈನಸ್ ಲಿಮಿಟ್ x tends to a g of x ಅಂತ ಬರೀಬೋದು, ಅದಲ್ಲ? ಸೇಮ್ ಟೈಪ್ ತರ್ಡ್ ಬಂದು ನೋಡಿ, ಪ್ರಾಡಕ್ಟ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು. ಲಿಮಿಟ್ x tends to a f of x ಇಂಟು g of x ಇತ್ತು ಅಂದರೆ ಲಿಮಿಟ್ x tends to a f of x ಇಂಟು ಲಿಮಿಟ್ x tends to a g of x ಈ ಥರ ಬರೀಬೋದು, ಆಯ್ತಲ್ಲ? ಫೋರ್ತ್ ಒನ್ನು, ಲಿಮಿಟ್ x tends to a f of x ಬೈ g of x. ಡಿವಿಷನ್ ಇದ್ದಾಗ ಸ್ಪ್ಲಿಟ್ ಮಾಡ್ಬೋದು, ಆದರೆ ಡಿನಾಮಿನೇಟರ್ ಇದೆಯಲ್ಲ ಅದು ನಾಟ್ ಈಕ್ವಲ್ ಟು 0 ಇರಬೇಕು. ವೇರ್ ಲಿಮಿಟ್ x tends to a g of x ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು, ಆಯ್ತಲ್ಲ? ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಸೇಮ್ ನಾವು ರಿಯಲ್ ನಂಬರ್ ಬರೀಬೇಕಾದ್ರೆ ಬರೀತಿದ್ವಿ ತಾನೆ, p/q ಇತ್ತು ಅಂದರೆ ಕ್ಯೂನ ನಾಟ್ ಈಕ್ವಲ್ ಟು 0 ಬರೀತಿದ್ವಲ್ಲ, ಅದೇ ಐಡಿಯಾ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, ಲಿಮಿಟ್ x tends to a c ಇಂಟು f of x ಇತ್ತು ಅಂದರೆ ಯಾವ್ದಾರು ಒಂದು ಕಾನ್ಸ್ಟೆಂಟ್ ಇತ್ತು ಅಂದರೆ ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಡ್ಬಿಟ್ಟು ಲಿಮಿಟ್ x tends to a f of x ಅಂತ ಬರೀಬೋದು, ಹೌದಾ? ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್ನು, ಲಿಮಿಟ್ x tends to a c ಇತ್ತು ಅಂದರೆ ಇದು ವ್ಯಾಲ್ಯೂ ಸಿನೇ. ಅಂದರೆ ಲಿಮಿಟ್ ಆಫ್ ಅ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು. ಇನ್ನೂ ಎಷ್ಟೊಂದು ಬರುತ್ತೆ, ಅದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತೊಗೊತೀವಿ ನಾವು. ಈಗ ಜಸ್ಟ್ ನಮಗೆ ಇಷ್ಟಂತ ಗೊತ್ತಿರಲಿ, ಅದರ ಮಿನಿಮಮ್ ಇಷ್ಟಾದರೂ ಗೊತ್ತಿರಲೇಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಈ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇಲ್ಲಿ ಏನೇನು ಪ್ರಾಪರ್ಟೀಸ್ ಗೊತ್ತಿರಬೇಕು. ಮೊದಲನೇದು, ಎಡಿಷನ್ ಇದ್ದರೂ ಸ್ಪ್ಲಿಟ್ ಮಾಡ್ಬೋದು,
ಸಬ್ಟ್ರಾಕ್ಷನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು, ಡಿವಿಷನ್ ಇದ್ದಾಗ ಸ್ಪ್ಲಿಟ್ ಮಾಡ್ಬೋದು. ಆದರೆ ಕಂಡೀಷನ್ ಡಿನಾಮಿನೇಟರ್ ಇಸ್ ನಾಟ್ ಈಕ್ವಲ್ ಟು 0. ಕಾನ್ಸ್ಟೆಂಟ್ ಇತ್ತು ನಾವು ಹೊರಗೆ ತೊಗೊಂಬಿಟ್ಟು ಲಿಮಿಟ್ ಅಪ್ಲೈ ಮಾಡ್ಬೋದು. ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್. ಇಷ್ಟು ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ ಇಲ್ಲಿ ನೋಡಿ, ಇಷ್ಟು ಇಂಪಾರ್ಟೆಂಟ್. ನಮಗೆ ಈ ಐಡಿಯಾನ ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಹೌದಾ? ಹೇಗೆ ಇಷ್ಟು ಅಂತೂ ಐಡಿಯಾ ಗೊತ್ತಿರಬೇಕು. ಯಾರಿಗೆ ಏನೇನು ಮಾಡ್ಕೊಂಡ್ವಿ ನೋಡಿ, ಎಕ್ಸ್ ಟೆನ್ಸ್ ಟು ಎ ಅಂದರೆ ಗೊತ್ತಾಯಿತು, ಲಿಮಿಟ್ ಆಫ್ ಎ ಫಂಕ್ಷನ್ ಗೊತ್ತಾಯಿತು, ಅಂದರೆ ಎಕ್ಸ್ ಎ ಹತ್ರ ಹೋದರೆ ಫಂಕ್ಷನ್ ವ್ಯಾಲ್ಯೂ ಯಾವ್ದು ಹತ್ರ ಹೋಗುತ್ತೆ ಅಂತೇಳಿ. ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಗೊತ್ತಾಯ್ತು. ಯಾಕಂದರೆ ಎಕ್ಸ್ ಎ ಹತ್ರ ಹೋಗುತ್ತೆ ಅಂದರೆ ಅಲ್ಲಿ 2 ಪಾಸಿಬಿಲಿಟಿ ಇದೆ. ಒಂದು ಲೆಫ್ಟ್ ಸೈಡಿಂದ ಹೋಗ್ಬೋದು, ಇನ್ನೊಂದು ರೈಟ್ ಸೈಡಿಂದ ಹೋಗ್ಬೋದು. ಎರಡೂ ವ್ಯಾಲ್ಯೂಸ್ ಸೇಮ್ ಇದ್ದರೆ ಮಾತ್ರ ಲಿಮಿಟ್ ಎಕ್ಸಿಸ್ಟ್, ಅದರ್ವೈಸ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಇದು ಪ್ರಾಪರ್ಟೀಸ್ ಆಫ್ ಲಿಮಿಟ್ಸ್. ಹೌದಾ? ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇತ್ತು ಅಂದರೆ ಲಿಮಿಟ್ನ ಸ್ಪ್ಲಿಟ್ ಮಾಡ್ಬೋದು. ನೆಕ್ಸ್ಟ್ ಕಾನ್ಸ್ಟೆಂಟ್ ಇತ್ತು ಅಂದರೆ ಹೊರಗೆ ತೊಗೊಂಬಿಟ್ಟು ಲಿಮಿಟ್ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅದು ಪರ್ಫೆಕ್ಟಾಗಿ ಗೊತ್ತಿರಲೇಬೇಕು. ಆಯ್ತಲ್ಲ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟು ಒಂದು ಥಿಯರಮ್ ನೋಡ್ಕೊಂಡಿರಿ, ನೋಡ್ಕೊಳ್ಳಿ. ಫಸ್ಟು ಥಿಯರಮ್ ಏನು ಹೇಳುತ್ತೆ ಅಂದರೆ, if n is any positive integer then limit x tends to a x power n minus a power n divided by x minus a is equal to n into a power n minus 1 ಅಂತ ಹೇಳುತ್ತೆ. ನೋಡಿ, ಇದು ಪ್ರೂವ್ ಮಾಡ್ಕೊತೀವಿ. ಪ್ರೂಫ್ ಇಂಪಾರ್ಟೆಂಟು, ಎಕ್ಸಾಮಿಗೆ ಕೇಳ್ಬೋದು. ಪ್ರೂಫ್ ಮತ್ತು ಈಸಿ ಇದೆ. ಇಫ್ ಎನ್ ಈಸ್ ಎನಿ ಪಾಸಿಟಿವ್ ಇಂಟೀಜರ್ ದೆನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹೌದಾ? ನೋಡಿ, ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಪಾಸಿಟಿವ್ ಇಂಟೀಜರ್ಸಿಗೆ ಅಷ್ಟೇ ಪ್ರೂಫ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಥಿಯರಮ್ ಇದೆಯಲ್ಲ, ಇದು ಎನ್ ಇಸ್ ಎನಿ ರಿಯಲ್ ನಂಬರ್ ಇದ್ರೂ ಸ್ಯಾಟಿಸ್ಫೈ ಆಗುತ್ತೆ. ಯಾಕೆ ನೋಟ್ ಅಂತ ತೊಗೊಂಡ್ಬಿಡ್ತೀವಿ ಅಷ್ಟೇ. ಇದು ನೋಡಿ, ಪಾಸಿಟಿವ್ ಇಂಟೀಜರ್ಗೆ ಯಾವ ಥರ ಪ್ರೂವ್ ಮಾಡ್ಬೋದು ಅಂತೇಳಿ ಆಲ್ರೆಡಿ ನಾವು ಇಲ್ಲಿ ಮಾಡ್ಕೊಂಡಿದ್ವಿ. ಒಂದು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಮೈನಸ್ 2. ಇದಕ್ಕೆ ಆನ್ಸರ್ ಏನು ಬಂದಿತ್ತು? 4 ಬಂದಿತ್ತು ತಾನೇ. ನೋಡಿ, ಇದೇ ಥರ ಇದೆ. ಹೌದಾ? ನೋಡಿ, ಎ ಇರೋ ಪ್ಲೇಸಲ್ಲಿ 2 ಇದೆ ಅಷ್ಟೇ, ಎನ್ ಇರೋ ಪ್ಲೇಸಲ್ಲೂ 2 ಇದೆ. ಹಾಗಾದರೆ ಡೈರೆಕ್ಟ್ ಆನ್ಸರ್ ಏನು ಬರೀಬೋದು? ಎನ್ ಇಂಟು 2 ಇಂಟು ಎ ಪವರ್ 2 ಪವರ್ ಎನ್ ಮೈನಸ್ 1 2 ಮೈನಸ್ 1 ಅಂದರೆ ಇಲ್ಲಿ ಏನು ಬರುತ್ತೆ? 2 ಇಂಟು 2 ಪವರ್ 1 ಅಂದರೆ 2 2s 4. ಅವಾಗ 4 ಬಂದಿತ್ತಲ್ಲ, ಇಲ್ಲಿ ಡೈರೆಕ್ಟಾಗಿ ಮಾಡ್ಕೊಂಡಿದ್ವಿ ಅಷ್ಟೇ. ಹೌದಾ? ಈಗ ನೋಡಿ, ಇಲ್ಲಿ ಇದನ್ನು ಪ್ರೂವ್ ಮಾಡಬೇಕು ಅಂದರೆ ಇದನ್ನು ಫಸ್ಟ್ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡೋದು ಗೊತ್ತಿರಬೇಕು. ನ್ಯೂಮರೇಟರ್ನ ಆ್ಯಕ್ಚುಲಿ ಯಾವ ಥರ ಸ್ಪ್ಲಿಟ್ ಮಾಡ್ತೀವಿ ಅಂತೇಳಿ, ಇದು ನಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ನ ಏನು ಬರೀಬೋದು ನಾನು? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಬರೀಬೋದಾ? ಈಗ ಗೊತ್ತಿದೆ ಫಾರ್ಮುಲಾ. ಸಿಮಿಲರ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಎ ಕ್ಯೂಬ್ ಇತ್ತು ಅಂದರೆ ಫಾರ್ಮುಲಾ ಏನು ಬರೀತಿದ್ವಿ? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎ ಪ್ಲಸ್ ಎ ಸ್ಕ್ವಯರ್ ಬರೀಬೋದಾ? ನೋಡಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅನ್ನೋ ಫಾರ್ಮುಲಾ ಗೊತ್ತಿದೆ ನಮಗೆ. ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಬರೀತಿದ್ವಿ. ಆ ಥರ ಬರ್ಕೊಂಡಿದ್ವಿ ಅಷ್ಟೇ. ನೆಕ್ಸ್ಟ್ ನೋಡಿ, ಎಕ್ಸ್ ಪವರ್ 4 ಮೈನಸ್ ಎ ಪವರ್ 4 ಬರೀಬೋದು. ನೋಡಿ, ಆ್ಯಕ್ಚುಲಿ ನಾನು ಬರ್ಕೋಬೇಕು ಅಂದರೆ ಇದೇನಾಗಿರುತ್ತೆ ಅಂದರೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಎ ಕ್ಯೂಬ್ ಅಂತ ಬರುತ್ತೆ. ನೋಡಿ, ಇದು ಆ್ಯಕ್ಚುಲಿ ಈ ಥರ ಬರುತ್ತೆ. ಇದು ಪ್ರೂವ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಹೀಗೆ ಪ್ರೂವ್ ಮಾಡ್ಬೋದು. ಎಕ್ಸ್ ಪವರ್ 4 ಮೈನಸ್ ಎ ಪವರ್ 4ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರೀಬೋದಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆ, ಅದಕ್ಕೆ ಇದನ್ನ
ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೌದಾ. ಇದು ಮತ್ತೆ ಫರ್ದರ್ ಸ್ಪ್ಲಿಟ್ ಮಾಡಿ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೌದಾ. ಎಕ್ಸ್ ಮೈನಸ್ ಎ ಹಾಗೆ ಬರ್ಕೊತೀವಿ. ಇದನ್ನು ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರ್ಬೋದು, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ಎ ಸ್ಕ್ವೇರ್. ನೆಕ್ಸ್ಟ್ ಎ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಕ್ಯೂಬ್ ಹೌದಾ. ಇದನ್ನು ಈಗ ರೀಅರೇಂಜ್ ಮಾಡ್ತೀನಿ. ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ ನೆಕ್ಸ್ಟ್ ಇದನ್ನು ಬರ್ಕೊತೀನಿ ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಎ ಕ್ಯೂಬ್ ಬರೀಬೋದಾ. ನೋಡಿ ಇಲ್ಲಿ ಅದು ಆ್ಯಕ್ಚುಲಿ ಯಾವ ಥರ ಬರ್ತಾ ಇದೆ ಅಂತ ನೋಡಿಕೊಂಡೆ ಅಂದರೆ ಇದು ಎಕ್ಸ್ ಪವರ್ 5 ಮೈನಸ್ ಎ ಪವರ್ 5 ಬರೀಬೋದು. ನೋಡಿ ಯಾವ ಥರ ಬರ್ತಾ ಇದೆ ಅಂದರೆ ಎಲ್ಲದರಲ್ಲೂ ಏನು ಕಾಮನ್ ಇದೆ, ಎಕ್ಸ್ ಮೈನಸ್ ಎ ಹೌದಾ. ಹಾಗಾದ್ರೆ ಇಲ್ಲೂ ಏನು ಬರಬೇಕು, ಎಕ್ಸ್ ಮೈನಸ್ ಎ ಬರಲೇಬೇಕು ಹೌದಾ. ನೆಕ್ಸ್ಟ್ ಎರಡನೇದು ನೋಡಿ, ಇಲ್ಲಿ 2 ಇತ್ತು, ಇಲ್ಲಿ ಎಕ್ಸಿನ ಪವರ್ ಏನಾಯಿತು 1, ಇಲ್ಲಿ 3 ಇತ್ತು, ಇಲ್ಲಿ 2 ಆಯಿತು, 4 ಇದೆ, ಇಲ್ಲಿ 3 ಆಗಿದೆ ಅಂದರೆ 1 ಕಮ್ಮಿ ಆಗ್ತಿದೆ ತಾನೆ. ಹಾಗಾದ್ರೆ ಇಲ್ಲಿ 5 ಇದೆ ಅಂದರೆ ಇಲ್ಲಿ ಏನು ಬರಬೇಕು, ಎಕ್ಸ್ ಪವರ್ 4 ಹೌದಾ. ನೆಕ್ಸ್ಟ್ ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕಂದ್ರೆ ನೋಡಿ 2 ಇತ್ತು, ನೆಕ್ಸ್ಟ್ ಏನಾಯ್ತು ಅದು ಎಕ್ಸ್ ಪವರ್ 1 ಆಯಿತು, ಆಮೇಲೆ ಎಕ್ಸ್ ಪವರ್ 0 ಆಗ್ಬಿಡ್ತು ಅಂದರೆ ಪವರ್ ಡಿಕ್ರೀಸ್ ಆಗ್ತಾ ಇದೆ. 3 ಇತ್ತು, 2 ಇತ್ತು, 1 ಆಯಿತು, ನೆಕ್ಸ್ಟ್ 0. ಹಾಗಾದರೆ 4 ಇದೆ ಅಂದರೆ ನೆಕ್ಸ್ಟ್ ಏನು ಬರುತ್ತೆ ಎಕ್ಸ್ ಕ್ಯೂಬು, ನೆಕ್ಸ್ಟ್ ಎಕ್ಸ್ ಸ್ಕ್ವಯರು, ಆಮೇಲೆ ಎಕ್ಸು, ಆಮೇಲೆ ಅದು 0 ಆಗಿ ಹೋಗ್ಬಿಡುತ್ತೆ ಹೌದಾ. ನೋಡಿ ಒಂದು ರೆಡ್ಯೂಸ್ ಆಗಿದ ತಕ್ಷಣ ಅಲ್ಲಿ ಒಂದು ಹೊಸ ನಂಬರ್ ಬರ್ತದೆ, ಅದು ಎ ಬಂದ್ಬಿಡುತ್ತೆ ಹೌದಾ. ನೋಡಿ ಎಕ್ಸ್ ಸ್ಕ್ವೇರ್ ಆದಮೇಲೆ ಎ, ನೆಕ್ಸ್ಟ್ ಏದು ಏನಾಗುತ್ತೆ ಅಂದರೆ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಎ ಬಂತು. ನೆಕ್ಸ್ಟ್ ಟರ್ಮ್ ಏನು ಬರ್ಬೋದು ಅಂತ ಹೇಳ್ಬೋದಲ್ಲ, 3 ಇದೆ ಅಂದರೆ ಅದು 2 ಆಗುತ್ತೆ, ಎ ಇರೋದು ಸ್ಕ್ವಯರ್ ಆಗುತ್ತೆ, ನೆಕ್ಸ್ಟ್ 2 ಇರೋದು 1 ಆಗುತ್ತೆ, ಇದು 2 ಇರೋದು 3 ಆಗುತ್ತೆ, ನೆಕ್ಸ್ಟ್ ಎಕ್ಸ್ 0 ಆಗ್ಬಿಡ್ತು ಅಂದರೆ ಅದು 1 ಆಗ್ಬಿಡುತ್ತೆ. ಆಗ ನೆಕ್ಸ್ಟ್ ಇದು ಎ ಪವರ್ 4 ಬರ್ತದೆ. ಇದು ಎಕ್ಸ್ ಪವರ್ 5 ಮೈನಸ್ ಎ ಪವರ್ 5 ಹೌದಾ. ಸಿಮಿಲರ್ಲಿ ನಾವು ಎಕ್ಸ್ ಪವರ್ 6 ಮೈನಸ್ ಎ ಪವರ್ 6 ಬರಿಬೋದು, ಅವಾಗ ಒಂದು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಹೌದಾ. ಹಾಗಾದ್ರೆ ಇನ್ ಜನರಲ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಬರಿಬೋದಲ್ಲ. ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ವ್ಯಾಲ್ಯೂ ಆ್ಯಕ್ಚುಲಿ ಏನು ಬರುತ್ತೆ ಅಂದರೆ ಎಕ್ಸ್ ಮೈನಸ್ ಎ ಇಂಟು 5 ಇತ್ತು 4 ಇದೆ, 4 ಇತ್ತು 3, 3 ಇದೆ ಅಂದರೆ 2, 2 ಇದೆ ಅಂದರೆ 1 ಅಂದರೆ 1 ಪವರ್ ರೆಡ್ಯೂಸ್ ಆಗಬೇಕು, ಅದು ಎಕ್ಸ್ ಪವರ್ ಎನ್ ಮೈನಸ್ 1 ಕಮ್ಮಿ ಆಗ್ತಾ ಹೋಗುತ್ತೆ, ಎ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಹಾಗಾದ್ರೆ ಪ್ಲಸ್ ಎಕ್ಸ್ ಪವರ್ ಎನ್ ಮೈನಸ್ 2 ಇಂಟು ಎ, ಎಕ್ಸ್ ಪವರ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಈ ಥರ ಹೌದಾ. ಲಾಸ್ಟಿಗೆ ಏನು ಬರುತ್ತೆ ಎ ಪವರ್ ಎನ್ ಮೈನಸ್ 1. ನೋಡಿ 5 ಇದ್ದಾಗ 4ಗೆ ಎಂಡ್ ಆಗಿದೆ, 4 ಇದ್ದಾಗ 3ಗೆ ಎಂಡ್ ಆಗಿದೆ, ಅದಕ್ಕೆ ಎ ಪವರ್ ಎನ್ ಮೈನಸ್ 1 ಬರುತ್ತೆ. ಇದು ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಹೌದಾ. ಇದರೊಳಗೆ ಇನ್ನೂ ಏನೇನು ಐಡಿಯಾ ಇರಲಿ ಅಂದರೆ ಇಲ್ಲಿ 2 ಇದೆ, ಅದಕ್ಕೆ ಲೆಸ್ ಟರ್ಮ್ಸ್ ಇದೆ, 2 ಟರ್ಮ್ಸ್ ಇದೆ. ಇಲ್ಲಿ 3 ಇದೆ, ಇಲ್ಲಿ ಲೆಸ್ ಟರ್ಮ್ಸ್ ಇದೆ, 3 ಟರ್ಮ್ಸ್ ಇದೆ. ಇಲ್ಲಿ 4 ಇದೆ ಅಂದರೆ ಇಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ, 4 ಟರ್ಮ್ಸ್ ಇರುತ್ತೆ. ಇಲ್ಲಿ 5 ಇದೆ ಅಂದರೆ ನೋಡಿ 1 2 3 4 5 ಟರ್ಮ್ಸ್ ಬರುತ್ತೆ ಹೌದಾ. ಹಾಗಾದರೆ ಇದರೊಳಗೆ ಇಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ, ಎನ್ ಟರ್ಮ್ಸ್. ನೋಡಿ ಇಷ್ಟು ಐಡಿಯಾ ನನಗೆ ಗೊತ್ತಿರಬೇಕು ಹೌದಾ. ಹಾಗಾದ್ರೆ ನೋಡಿ ಪ್ರೂಫ್ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಡೈರೆಕ್ಟಾಗಿ ಪ್ರೂಫು. ವಿ ನೋ ದಟ್ x power n minus a power n is equal to x minus a into x power n minus 1 plus x power n minus 2 into a plus x power n minus 3 into a square ಈ ಥರ ಲಾಸ್ಟಿಗೆ a power n minus 1 ಬರೀಬೋದಾ. ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಎಕ್ಸ್ ಮೈನಸ್ ಎನ ಈ ಕಡೆ ತೊಗೊತೀವಿ, ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಏನು ಬರೀಬೋದು, ಎಕ್ಸ್ ಪವರ್ ಎನ್ ಮೈನಸ್ 1 ಪ್ಲಸ್ ಎಕ್ಸ್ ಪವರ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎಕ್ಸ್ ಪವರ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಅಪ್ ಟು ಎ ಪವರ್ ಎನ್ ಮೈನಸ್ 1 ಹೌದಾ. ಅಪ್ಲೈ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಆನ್ ಬೋತ್ ಸೈಡ್ ಮಾಡ್ಕೊತೀನಿ. A limit extends to a x power n minus a power n divided by x minus a is equal to limit extends to a x power n minus 1 plus x power n minus 2 into a plus x power n minus 3 into a square up to a power n minus 1 ಹೌದಾ. ಆಯ್ತಲ್ಲ. ಇದು ನೋಡಿ, ಇದು ಫಸ್ಟ್ ಡೈರೆಕ್ಟಾಗಿ ಎ ಬರ್ಕೊಂಡಿದ್ದೆ ಅಂದರೆ ಯಾವ ಫಾರ್ಮೆಟಲ್ಲಿದೆ, ಎ ಪವರ್ ಎನ್ ಮೈನಸ್ ಎ ಪವರ್ ಎನ್ ಬೈ ಎ ಮೈನಸ್ ಎ ಮೈನಸ್ ಎ ಅಂದರೆ 0,
ಎ ಪವರ್ ಎನ್ ಮೈನಸ್ ಎ ಪವರ್ ಎನ್ ಅಂದರೆ 0, 0/0 ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇತ್ತು. ಆದರೆ ಇದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ಎಕ್ಸಿಗೆ ಎ ಬರ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಇಲ್ಲಿ ಎ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಪವರ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎ ಪವರ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಅಪ್ ಟು ಎ ಪವರ್ ಎನ್ ಮೈನಸ್ 1. ಹೌದಾ? ಸರ್ ಇದೇನಾಗುತ್ತೆ ಎ ಪವರ್ ಎನ್ ಮೈನಸ್ 1 ಇಲ್ಲೇನಿಲ್ಲ ಅಂದರೆ ಪವರ್ 1 ತಾನೆ. ಎ ಪವರ್ ಎನ್ ಮೈನಸ್ 2 ಪ್ಲಸ್ 1 ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೂ ಎನ್ ಮೈನಸ್ 3 ಪ್ಲಸ್ 2 ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಯೂಸ್ ಮಾಡ್ಬೇಕನ್ನ. ಲಾಸ್ಟಿಗೆ ಎ ಪವರ್ ಎನ್ ಮೈನಸ್ 1. ಸರ್ ಇದು ಎ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಪವರ್ ಎನ್ ಮೈನಸ್ 1 ಲಾಸ್ಟ್ ಟರ್ಮು ಎ ಪವರ್ ಎನ್ ಮೈನಸ್ 1. ಇದರಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ ನೋಡಿ, ಇದನ್ನೆಲ್ಲ ಇಲ್ಲಿಂದ ಬರ್ಕೊತಾ ಇರೋದು. ಇದರಲ್ಲಿ ಎಷ್ಟು ಟರ್ಮ್ಸ್ ಇರ್ತದೆ ನಮಗೆ? ಎನ್ ಟರ್ಮ್ಸ್ ಇದು. ಹೌದಾ? ಯಾಕಂದ್ರೆ ಜಸ್ಟ್ ಇಲ್ಲಿ ಹೇಳಿದ್ವಿ ಸರ್ ಇದರಲ್ಲಿ ಎನ್ ಟರ್ಮ್ಸ್, ಇದರಲ್ಲಿ ಎನ್ ಟರ್ಮ್ಸ್, ಇದರಲ್ಲಿ ಎನ್ ಟರ್ಮ್ಸ್. ಹೌದಾ? ಇದು ನೋಡಿ ಎರಡೇ ಎರಡು ಟರ್ಮ್ ಇತ್ತು ಅಂದರೆ 2 ಇಂಟು ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ಎಕ್ಸ್ ಇತ್ತು ಅಂದರೆ 2x, ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇತ್ತು ಅಂದರೆ 3x. ಯಾಕಂದರೆ 3 ಟರ್ಮ್ಸ್ ಸೇಮ್ ಬಂತು ಅಂದರೆ 3 ಇಂಟು ಬರೆಯೋದು. ಆದರೆ ಎ ಪವರ್ ಎನ್ ಮೈನಸ್ 1 ಇಂಟು ಎ ಪವರ್ ಎನ್ ಮೈನಸ್ 1 ಇತ್ತು ಅಂದರೆ 2 ಇಂಟು ಎ ಪವರ್ ಬರೀಬೇಕಿತ್ತು. ಆದರೆ ಇಲ್ಲಿ ಆ ಥರ ಎನ್ ಟರ್ಮ್ಸ್ ಇದೆ, ಅದಕ್ಕೆ ನೇಮ್ ಬರೀತೀವಿ ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ದಟ್ ಇಸ್ ಈಕ್ವಲ್ ಟು RHS. ಹೌದಾ? ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಅಥವಾ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹೌದಾ? ನೋಡಿ ಪ್ರೂಫ್ ಈಸಿ ಇದೆ. ಪ್ರೂಫ್ ಮಾಡ್ಕೋಬೇಕು ಅಂದರೆ ಇದೊಂದು ಗೊತ್ತಿರಬೇಕು. ಹೌದಾ? ಅದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಪ್ರೂವ್ ಮಾಡ್ಕೊಂಬಿಡ್ಬೋದು. ಹೌದಾ? ಮತ್ತು ಇನ್ನೊಂದು ನೋಟ್ ಏನಂತ ಹೇಳಿದ್ವಿ ನಾವು, ಇಫ್ ಎನ್ ಈಸ್ ಎನಿ ರಿಯಲ್ ನಂಬರ್ ದೆನ್ ಆಲ್ಸೋ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಅಂತ ಹೇಳ್ತೀವಿ. ಹೌದಾ? ನೋಡಿ ಈ ಪ್ರೂಫ್ ಎಕ್ಸಾಮಿಗೂ ಕೇಳ್ತಾ ಇದ್ದಾರೆ. ಪ್ರೂಫ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದು ಪ್ರೂಫ್ ಈಸಿನೂ ಇದೆ. ಹೌದಾ? ಅದು ನೋಡಿ ಇವತ್ತು ಮಾಡ್ಕೊಂಡಿರೋ ಕ್ಲಾಸಲ್ಲಿ ಏನೇನು ಗೊತ್ತಿರಬೇಕು ಅಂದರೆ ಎಕ್ಸ್ ಟೆನ್ಸ್ ಟು ಎ ಡೆಫಿನೇಷನ್ನು ಅಂದರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ. ಇಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ and f of x takes the value nearer and nearer to L, then L is called limit of a function. ಹೌದಾ? but the limit of a function is exist if and only if left hand limit is equal to right hand limit ಅಂತ ಹೇಳ್ತೀವಿ. ಅಂದರೆ LHL is equal to RHL ಆಗಿತ್ತು ಅಂದರೆ ಮಾತ್ರ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್. ಹೌದಾ? ಅದಾದಮೇಲೆ ಇದೊಂದು ಥಿಯರಮ್ ಗೊತ್ತಿರಲಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇತ್ತು ಅಂದರೆ ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಮತ್ತು ಈ ಥಿಯರಮ್ನ ನಾನು ಅಪ್ಲೈ ಮಾಡಬೇಕು ಅಂದರೆ ಇದು ಯಾವ ಫಾರ್ಮೆಟಲ್ಲಿ ಇರಬೇಕು ಅಂದರೆ 0/0ನೇ ಇರಬೇಕು. ಅಂದರೆ ಈಗ ಎಕ್ಸಿಗೆ ಎ ಬರ್ಕೊಂಡೆ ಅಂದರೆ ಎ ಪವರ್ ಎನ್ ಮೈನಸ್ ಎ ಪವರ್ ಎನ್ ಬೈ ಎ ಮೈನಸ್ ಎ ಅಂದರೆ 0/0. 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮು. ಇಂಡಿಟರ್ಮೈನ್ಡ್ ಫಾರ್ಮ್ ಇದ್ದಾಗ ಮಾತ್ರ ಈ ಥರ ಬರ್ಕೊತೀವಿ. ಅದರ್ ದ್ಯಾನ್ ಇಂಡಿಟರ್ಮೈನ್ಡ್ ಫಾರ್ಮ್ ಇತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಕೊಟ್ಟಿದ್ರು ಅಂದ್ಕೊಳ್ಳಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇತ್ತು ಅಂದರೆ ಇದಕ್ಕೆ 2 ಇಂಟು 2 ಪವರ್ ಎನ್ ಮೈನಸ್ 1 ಬರ್ಕೊಂಡ್ಬಿಟ್ರೆ ತಪ್ಪಾಗ್ಬಿಡ್ತದೆ. ಆಯ್ತಲ್ಲ? ಯಾಕಂದರೆ ಇಲ್ಲಿ 1 ಇದೆ. 1 ಬರ್ಕೊಂಡಾಗ ಇಂಡಿಟರ್ಮೈನ್ಡ್ ಫಾರ್ಮ್ ಬರೋಲ್ಲ. ಇಲ್ಲಿ 1 ಬರ್ಕೊಂಡ್ರೆ ಏನಾಗುತ್ತೆ? ಇದು 1 ಮೈನಸ್ 4/1 ಮೈನಸ್ 2 ಆಗ್ಬಿಡುತ್ತೆ. ಮೈನಸ್ 3/-2 ಅಂದರೆ ಮೈನಸ್ 1 ಅಂದರೆ 3 ಬಂದ್ಬಿಡುತ್ತೆ. ಹೌದಾ? ಇದು ಆನ್ಸರ್ 3ನೇ. ಮತ್ತು 2 ಇಂಟು 2 ಪವರ್ 2 ಮೈನಸ್ 1 ಬರೋದು ತಪ್ಪಾಗುತ್ತೆ. ಆಯ್ತಲ್ಲ? ಹಾಗೆ 0/0 ಇದ್ದರೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅದರ್ವೈಸ್ ಏನು ಬರುತ್ತೆ ಅದು ಡೈರೆಕ್ಟಾಗಿ ಬರ್ಕೊಂಡ್ರೆ ಆಯಿತು. ಆಯ್ತಲ್ಲ? ಇಲ್ಲಿ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದ್ದು ಇನ್ನೊಂದು ಥಿಯರಮ್ ಬರ್ತದೆ. ಆ ಥಿಯರಮ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಥ್ಯಾಂಕ್ ಯು.